ಕ್ರಿಸ್ತನು ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಕ್ರಿಸ್ತನು ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ದೇವರ ಮಗನೇ ದೇವರ ಮಗಳೇ, ಈ ಪವಿತ್ರವಾದ ಈ ದಿನದಲ್ಲಿ, ಈ ಪವಿತ್ರವಾದ ಈ ಕ್ಷಣದಲ್ಲಿ ನಿನ್ನ ದೇವರೊಂದಿಗೆ ನೀ ಮಾತನಾಡುವ ಸಮಯ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ದೇವರ ಮಗನೇ ದೇವರ ಮಗಳೇ, ಪ್ರಭು ಯೇಸು ಕ್ರಿಸ್ತನ ಕೃಪಾ ಆಶೀರ್ವಾದವು, ದೇವರ ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರವರ ಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಕ್ರಿಸ್ತರು ಪ್ರಿಯರೇ, ಸುಂದರವಾದ ದಿನ ಇದು. ನಾವು ನಮ್ಮ ಜೀವಿತದಲ್ಲಿ ಬೆಳಗಿನ ಸುಪ್ರಭಾತದಲ್ಲಿ ನಾವು ಧ್ಯಾನಿಸುವಂತಹ ಧ್ಯಾನವಾಗಿದೆ. ಜೂನ್ 8ನೇ ತಿಂಗಳಾದಂತಹ ಸೋಮವಾರದ ಧ್ಯಾನವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಪವಿತ್ರ ವಚನಗಳನ್ನ ನಾವು ಧ್ಯಾನಿಸುವರಾಗಿದ್ದೇವೆ. ದೇವರು ಪ್ರೀತಿಸುವುದು, ದೇವರು ನಿನ್ನನ್ನು ಎಷ್ಟಾಗಿ ಪ್ರೀತಿಸುತ್ತಾರೆಂದು ನಿನಗೆ ಚೆನ್ನಾಗಿ ಗೊತ್ತಿದೆ. ದೈವ ಪ್ರೀತಿ ಅತ್ಯಮೂಲ್ಯವಾದದ್ದು. ಹೌದು, ಕೀರ್ತನೆಗಾರ ಹೇಳುತ್ತಾನೆ, ಇದು 121ನೇ ಕೀರ್ತನೆಯಲ್ಲಿ ಕೀರ್ತನೆಗಾರ ನುಡಿ, ನನಗೆ ಒತ್ತಾಸೆ ಪ್ರಭುವಿನಿಂದ, ನನಗೆ ಒತ್ತಾಸೆ ಪ್ರಭುವಿನಿಂದ. ಹೌದು ಪ್ರಿಯರೇ, ನಮಗೆ ಒತ್ತಾಸೆ ಪ್ರಭುವಿನಿಂದ, ಮನುಷ್ಯನಿಂದ ಅಲ್ಲ, ನಶಿಸಿ ಹೋಗುವ ಮನುಷ್ಯನಿಂದ ಅಲ್ಲ, ಈ ಪ್ರಕೃತಿಯಿಂದಲ್ಲ. ನಮಗೆ ಒತ್ತಾಸೆ ಪ್ರಭುವಿನಿಂದ. ಅದು ಯಾರ ಮೂಲಕವಾಗಿ? ಮನುಷ್ಯನ ಮೂಲಕವಾಗಿ, ಪ್ರಕೃತಿಯ ಮೂಲಕವಾಗಿ. ಪ್ರಿಯರನ್ನು ಚಿಂತಿಸಬೇಕು. ಕಣ್ಣೆತ್ತಿ ನೋಡುವೆ ಪರ್ವತದತ್ತ, ಕೇಳುವೆ ನನಗೆ ಒತ್ತಾಸೆ ಎಲ್ಲಿಯಿಂದ ಎಂಬುದಾಗಿ. ಹೌದು ಪ್ರಿಯ ಸಹೋದರನೇ ಸಹೋದರಿ, ನಮ್ಮ ಜೀವಿತದಲ್ಲಿ ನಾವು ನೋಡುವುದಾದರೆ ನಮಗೆ ಅನೇಕ ವಿಧವಾದ ಅನುಭವಗಳಿದೆ. ನಮಗೆ ಅನೇಕ ವಿಧವಾದ ಅನುಭವಗಳು. ಹೌದು, ಈ ಅನುಭವಗಳಲ್ಲಿ ನಾವು ದೇವರನ್ನ ಕಂಡುಕೊಳ್ಳಬಹುದು. ಕೀರ್ತನೆಗಾರ ಹೇಳ್ತಾನೆ, ನನಗೆ ಒತ್ತಾಸೆ ಪ್ರಭುವಿನಿಂದ, ಭೂಮಿ ಆಕಾಶ ಸೃಷ್ಟಿಸಿದವನಿಂದ. ಭೂಮಿ ಆಕಾಶವನ್ನು ಸೃಷ್ಟಿಸಿದವನಿಂದ ನಮಗೆ ಒತ್ತಾಸೆ. ನಿನ್ನನ್ನು ಕಾಲೆಡವದಂತೆ ನೋಡುವನಾತ, ತೂಕಡಿಸಲಾರ, ನಿನ್ನನ್ನು ಕಾಯುವಾತ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾ ಇದ್ದಾರೆ. ಈಗ ಇಸ್ರಾಯೇಲ್ ಕಾಯುವಾತನು, ನಿದ್ರಿಸಲಾರನು, ತೂಕಡಿಸಲಾರನು. ನಿನ್ನ ದೇವರು ತೂಕಡಿಸುವುದಿಲ್ಲ. ಹಗಲು ರಾತ್ರಿ ನಿನ್ನನ್ನು ಕಾಯುವ ದೇವರಾಗಿದ್ದಾನೆ. ಹಗಲು ರಾತ್ರಿ ನಿನ್ನನ್ನು ನೋಡುವ ದೇವರಾಗಿದ್ದಾರೆ. ಮಲಗುವ ದೇವರಲ್ಲ ನಿನ್ನ ದೇವರು. ಹೌದು, ನಮ್ಮ ದೇವರು ನಮ್ಮನ್ನು ನೋಡುವ ದೇವರು, ನಮ್ಮೊಡನೆ ಮಾತನಾಡುವ ದೇವರು. ನಿನ್ನನ್ನು ಕಾಯುತ್ತಿರುವನು ಪ್ರಭು. ಬಲಗಡೆ ನೆರಳಂತಿರನು ಪ್ರಭು, ನೆರಳಿನಂತೆ ನನ್ನನ್ನು ಹಿಂಬಾಲಿಸುವನು ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾ ಇದ್ದಾರೆ. ನಿನ್ನನ್ನು ಬಾಧಿಸದು ಸೂರ್ಯನ ಹಗಲಳು, ಸೂರ್ಯನ ಹಗಲಿನಲ್ಲಿ ನಿನ್ನನ್ನು ಬಾಧಿಸುವುದಿಲ್ಲ. ನಿನ್ನ ಪೀಡಿಸಲು ಚಂದ್ರನು ಇರುಳಿದಲು, ರಾತ್ರಿಯಲ್ಲೂ ನಿನ್ನನ್ನು ಚಂದ್ರನು ಪೀಡಿಸುವುದಿಲ್ಲ, ಸೂರ್ಯನ ಪೀಡಿಸುವುದಿಲ್ಲ. ಏಕೆಂದರೆ ನಾನು ತೂಕಡಿಸದೆ ನಿನ್ನನ್ನು ಕಾಯುತ್ತಾ ಇದ್ದೇನೆ. ಇದುವೇ ದೇವರ ವಾಗ್ದಾನ. ಪ್ರಭು ಕಾಯುವನು ನಿನ್ನ ಪ್ರಾಣವನ್ನು ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ. ಸಕಲ ಕೇಡಿನಿಂದ ಕಾಪಾಡುವನು ಎಂಬುದಾಗಿ ಹೇಳುತ್ತಾನೆ. ಪ್ರಭು ಕಾಯುವನು ನಿನ್ನನ್ನು ಹಾಗೂ ಹೋಗುಗಳಲ್ಲಿ
ನಮ್ಮೆಲ್ಲ ಆಗು ಹೋಗುಗಳಲ್ಲಿ ಪ್ರಭು ನಮ್ಮನ್ನು ಕಾಯುತ್ತಾನೆ. ಇಂದಿಗೂ ಎಂದೆಂದಿಗೂ ನನ್ನನ್ನು ನಿನ್ನನ್ನು ಕಾಯುವ ದೇವರ ಸನ್ನಿಧಿಯಲ್ಲಿ ನಿನ್ನಿದೆಯೇ ನನ್ನ ಸಹೋದರನೇ ಸಹೋದರಿಯೇ. ಚಿಂತಿಸು, ಇಂತಹ ಒಂದು ದೇವರು ನಿನ್ನೊಂದಿಗೆ ಇರುವಾಗ ನೀನು ಎಷ್ಟು ಭಾಗ್ಯವಂತರು. ನಿನಗೆ ಒತ್ತಾಸೆ ಪ್ರಭುವಿನಿಂದಲ್ಲದೆ ಬೇರೆ ಯಾರಿಂದ? ನನಗೆ ಒತ್ತಾಸೆ ಪ್ರಭುವಿನಿಂದ, ನನಗೆ ಒತ್ತಾಸೆ ಪ್ರಭುವಿನಿಂದ, ನನಗೆ ಒತ್ತಾಸೆ ಪ್ರಭುವಿನಿಂದ. ಒಂದು ಕ್ಷಣ ನಮ್ಮ ಹೃದಯವನ್ನು ತೆರೆಯೋಣ. ಒಂದು ಕ್ಷಣ ನಮ್ಮ ಮನಸ್ಸನ್ನ ಪ್ರಭುವಿನತ್ತ ನಾವೆತ್ತೋಣ. ಯೇಸುವೇ ಎಂದು ಕೂಗಿ ಕರೆಯುವ ಸಮಯ. ಆ ಯೇಸುವಿನಲ್ಲಿ ಸಂಪೂರ್ಣವಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳುವ ಸಮಯ. ನೀ ಕಣ್ಣು ತೆರೆಯುವಂತಹ ಈ ಕ್ಷಣ ನಿನ್ನ ದೇವರ ಸಾನ್ನಿಧ್ಯದಲ್ಲಿದೆಯಾ? ಕಣ್ಣು ತೆರೆಯುವಂತಹ ಈ ಸಮಯದಲ್ಲಿ ನಿನ್ನ ದೇವರನ್ನ ಆರಾಧಿಸಲು ನಿನ್ನ ಹೃದಯವು ದೇವರತ್ತ. Hallelujah. 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 ಹೌದು, ಕಣ್ಣು ತೆರೆಯುವಾಗ ಸ್ವಾಮಿ ಸ್ತೋತ್ರ. ಕಣ್ಣು ತೆರೆಯುವಾಗ ನನ್ನ ಮೊದಲ ನೋಟ ನೀನು, ನಾ ಕಣ್ಣು ಮುಚ್ಚುವಾಗ ನನ್ನ ಕೊನೆಯ ನೆನಪು ನೀನು. ನೆರಳಾಗಿ ಹಿಂದೆ ಇರುವೆ. ಹೌದು, ನೆರಳಾಗಿ ನಿನ್ನ ಹಿಂದೆ ಇರುವಂತಹ ದೇವರ ಸಾನ್ನಿಧ್ಯ ಹೆಂಗಿರುವೆ ಚಿಂತಿಸಿ. ಹಗಲು ರಾತ್ರಿ ಕಾಯುವ ನಿನ್ನ ದೇವರೊಂದಿಗೆ ನೀನು ನಿನ್ನ ದೇವರನ್ನು ಆರಾಧಿಸುವ ಸಮಯವಿದೆ. ನೀನು ಧ್ಯಾನಿಸುವಂತಹ ಈ ಸುವಾರ್ತೆಗಳು ನಿನ್ನ ಜೀವಿತದಲ್ಲಿ ನಿನಗೆ ಬಲವನ್ನು ಕೊಡುವಂತವುಗಳು, ಶಕ್ತಿಯನ್ನು ಕೊಡುವಂತದ್ದು. ನಿನ್ನ ಜೀವಿತದಲ್ಲಿ ನಿನ್ನನ್ನು ಆಶೀರ್ವದಿಸುವಂತಹ ವಾಕ್ಯಗಳು. ದೇವರ ವಾಕ್ಯ ಸಜೀವ ವಾಕ್ಯ, ಸತ್ಯದ ವಾಕ್ಯ, ಜೀವನ ವಾಕ್ಯ. ಈ ಸತ್ಯದ ವಾಕ್ಯ, ಜೀವದ ವಾಕ್ಯ ನಿನ್ನೊಂದಿಗೆ ಇರುವಾಗ, ನಿನ್ನ ಕುಟುಂಬದಲ್ಲಿರುವಾಗ ನಿನ್ನ ಕುಟುಂಬವು ಆಶೀರ್ವಾದವನ್ನು. ದೇವವಾಕ್ಯ ನಾನು ನನ್ನ ಮನೆಯವರು ಪ್ರಭುವನ್ನೇ ಸೇವಿಸುವೆವು. ಹೇಳುತ್ತಾನೆ, ನಾನು ನನ್ನ ಮನೆಯವರು ಪ್ರಭುವನ್ನೇ ಸೇವಿಸುವೆವು. ಹೌದು ಪ್ರಿಯರೇ, ನಾವು ದೇವರನ್ನು ಸೇವಿಸುವರಾಗಬೇಕು. ಯಾವ ಕೊರತೆಯೂ ನಮಗಿಲ್ಲ, ಯಾವ ಸಮಸ್ಯೆಗಳು ನಮಗಿರುವುದಿಲ್ಲ. ಎಂತಹ ಬೆಟ್ಟದಂತಹ ಸಮಸ್ಯೆಗಳು ಬಂದರೂ ಸಹ ನಿನ್ನ ದೇವರು ಅವುಗಳನ್ನ ಮಂಜಿನಂತೆ ಕರಗಿಸಿ ಬಿಡುವನು. ಉದಯ ಕಾಲದ ಹಕ್ಕಿಯ ಚಿಲಿಪಿಲಿ ನಾದ, ಉದಯ ಕಾಲದ ಹಕ್ಕಿಯ ಚಿಲಿಪಿಲಿ ನಾದ, ನಿನ್ನ ಕಿವಿಯ ಮುಟ್ಟಲು ನಿನ್ನ ಕಿವಿಯು ತೆರೆಯಿತು. ವಾಕ್ಯವಾದ ದೇವರು ನಿನ್ನನ್ನು ನೋಡುತ್ತಿಹರು. ವಾಕ್ಯವಾದ ದೇವರು ನಿನ್ನನ್ನು ಕಾಯುತ್ತಿಹರು. ಅವಾಣಿಯಾದ ದೇವರು
ಪ್ರೇಮ ಕಾವ್ಯ ಬರೆವರು, ಪ್ರೇಮ ಕಾವ್ಯ ಬರೆವರು. ಆ ವಾಕ್ಯವಾದ ದೇವರು ನಿನ್ನಗೆಂದು ಒಂದು ಪ್ರೇಮ ಕಾವ್ಯವನ್ನು ಬರೆಯುವ ದಿನವಾಗಿದೆ. ಪ್ರೇಮ ಕಾವ್ಯವನ್ನು ಬರೆಯುವ ದಿನ. ನಿನ್ನ ಜೀವನವು ಹೇಗೆ ಇರಬಹುದು, ನಿನ್ನ ಜೀವನದಲ್ಲಿ ಏನೇ ಸಮಸ್ಯೆ ಇರಬಹುದು, ನಿನ್ನ ಜೀವನದಲ್ಲಿ ಏನೇ ಅತೃಪ್ತಿ ಇರಬಹುದು, ನಿನ್ನ ಜೀವಿತದಲ್ಲಿ ಏನೇ ಹೋರಾಟವಿರಬಹುದು, ನಿನ್ನ ಜೀವನದಲ್ಲಿ ಏನೇ ಬಲಹೀನತೆಗಳಿರಬಹುದು, ನಿನ್ನ ಜೀವಿತದಲ್ಲಿ ಏನೇ ದಾರಿದ್ರ್ಯವಿರಬಹುದು, ನಿನ್ನ ಜೀವಿತದಲ್ಲಿ ಯಾವುದೇ ವಿಧವಾದ ಗೊಂದಲಗಳಿರಬಹುದು, ನಿನ್ನ ಜೀವಿತದಲ್ಲಿ ಅನಾರೋಗ್ಯವಿರಬಹುದು, ನಿನ್ನ ಜೀವಿತದಲ್ಲಿ ಎಂಥ ಸಮಸ್ಯೆಗಳಿರಬಹುದು, ಅವೆಲ್ಲವನ್ನ ನೀಗಿಸುವುದು ನಿನ್ನ ದೇವರು, ನಿನ್ನ ದೇವರು. ನನ್ನ ಸಹೋದರ ಸಹೋದರಿ, ನಿನ್ನ ದೇವರ ಪ್ರೀತಿಯೊಂದಿಗೆ ನೀ ಜೀವಿಸುವಂತಹ ದಿನಗಳಾಗಿದೆ ಈ ದಿನಗಳು. ಇಂದು 1 ಅರಸರ ಗ್ರಂಥ 17ನೇ ಅಧ್ಯಾಯ 1-6 ವಚನಗಳನ್ನು ನಾವು ಧ್ಯಾನಿಸುವುದಾದರೆ, ಈ ವಚನಗಳು ನಮ್ಮೊಂದಿಗೆ ಏನು ಹೇಳುತ್ತದೆ? ಎಲೀಯನನ್ನು ಕುರಿತು ಮಾತನಾಡುವ ಸಂದೇಶ. ದೇವರು ಎಲೀಯನೊಡನೆ ಮಾತನಾಡುತ್ತಾರೆ. ಎಲೀಯ ಎಂಬುದು ಅಹಾಬನಿಗೆ ಹೇಳ್ತಾನೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಸರ್ವೇಶ್ವರನಾಣೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಾನು ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡುವವನು, ಮನುಷ್ಯನ ಸನ್ನಿಧಿಯಲ್ಲ. ಆದ್ರಿಂದ ಆ ಸರ್ವೇಶ್ವರ ನಾಣಿಯಾಗಿ ನಾನು ಹೇಳ್ತಾ ಇದ್ದೇನೆ. ಎಲ್ಲಿ ಹೇಳ್ತಾ ಇದ್ದೇನೆ, ನಾನು ಸೂಚಿಸದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬಿಡುವುದಿಲ್ಲ. ಒಬ್ಬ ಪ್ರವಾದಿಯ ಬಾಯಿಂದ ಹೊರಡುವ ಮಾತು ಜೀವ. ದೇವರ ಆರಿಸಿಕೊಂಡಂತಹ ಒಂದು ಪ್ರವಾದಿಯ ಬಾಯಿಂದ ಹೊರಡುವಂತಹ ಮಾತು ಶಕ್ತಿ. ಆ ಶಕ್ತಿಯ ವಾಕ್ಯ ನಮ್ಮ ಜೀವಿತದಲ್ಲಿ ನಾನು ಯಾರಾಗಿದ್ದೇನೆ ಎಂಬುದನ್ನು ಪ್ರಕಟಿಸುತ್ತದೆ. ನಾನು ಕೇವಲ ಒಂದು ವಿಶ್ವಾಸಿಯಾಗಿ, ಕೇವಲ ಒಬ್ಬ ಪ್ರಾರ್ಥಿಸುವವನಾಗಿ, ಕೇವಲ ಒಬ್ಬ ಶುಭ ಸಂದೇಶ ಸಾರುವವನಾಗಿ, ಅಥವಾ ಯಾಜಕನಾಗಿ, ಒಬ್ಬ ಸಭಾಪಾಲಕನಾಗಿ, ಪಾಸ್ಟರ್ ಆಗಿ ಕೇವಲ ಪ್ರಾರ್ಥನೆ ಮಾಡುವವನಾಗಿ ಇರುವುದರಿಂದ ಏನು ಪ್ರಯೋಜನವಿಲ್ಲ. ದೈವ ಚಿತ್ತವನ್ನು ನೆರವೇರಿಸುವಂತಹ ವ್ಯಕ್ತಿಯಾಗಬೇಕು. ದೇವರು ನನ್ನೊಡನಿದ್ದಾರೆ ಎಂಬುದನ್ನು ವ್ಯಕ್ತಪಡಿಸುವಂತಹ ವ್ಯಕ್ತಿಯಾಗಬೇಕು. ನಾನು ದೇವರಿಂದ ಆರಿಸಲ್ಪಟ್ಟವನು ಎಂಬುವಂತಹ ಸತ್ಯವನ್ನು ಪ್ರಕಟಿಸುವನಾಗಬೇಕು. ಇಲ್ಲಿ ಏನು ಹೇಳ್ತಾ ಇದ್ದೇನೆ, ನಾನು ಸರ್ವೇಶ್ವರನಾಣೆ, ನಾನು ಹೇಳ್ತಾ ಇದ್ದೀನಿ, ಇನ್ನು ಸ್ವಲ್ಪ ಕಾಲಗಳವರೆಗೆ ನಾನು ಹೇಳದ ಹೊರತು ಇನ್ನು ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಚಾಗಲಿ ಬೀಳುವುದಿಲ್ಲ. ಕಂಡೀಷನ್ ಆಗಿ ಹೇಳ್ತಾನೆ. ಆಹಬನಿಗೆ ಹೇಳ್ತಾ ಇದ್ದಾನೆ, ಹೌದು ಬರೆಯಿದೆ. ದೇವರು ನಮ್ಮೊಡನೆ ಮಾತನಾಡುತ್ತಾರೆ ವಾಕ್ಯವಾಗಿ. ದೇವರು ಪ್ರವಾದನೆಯ ಮಾತಾಗಿರುತ್ತಾರೆ. ಪ್ರವಾದಿಯ ಬಾಯಿ ದೇವರ ಬಾಯಿಯಾಗಿರುತ್ತದೆ. ಪ್ರವಾದಿಯ ಚಿಂತನೆ ದೇವರ ಚಿಂತನೆಯಾಗಿರುತ್ತದೆ. ಪ್ರಕಟಿಸುವಂತಹ ಪ್ರಕಟಣೆಗಳು ಅದು ಸತ್ಯವಾಗಿ ಜೀವ ತಾಳುತ್ತದೆ. ಹೇಗೆ ಆಕಾಶವು ಮಳೆಯನ್ನು ತೂಯಿಸಿ ಭೂಮಿಯನ್ನು ಹದ ಮಾಡಿ ಸತ್ತು ಹೋದ ಬೀಜಕ್ಕೆ ಜೀವವನ್ನು ಕೊಡುತ್ತದೋ, ಹಾಗೆ ಒಂದು ಪ್ರವಾದಿಯ ಬಾಯಿಂದ ಹೊರಡುವಂತಹ ಮಾತು, ವಿಶ್ವಾಸಿಯ ಬಾಯಿಂದ ಹೊರಡುವಂತಹ ಮಾತು, ಪವಿತ್ರಾತ್ಮ ಭರಿತನಾಗಿರುವ ಬಾಯಿಂದ ಹೊರಡುವಂತಹ ಮಾತು ಜೀವವನ್ನು ಕೊಡದೆ ಅದು ಹಿಂತಿರುಗುವುದಿಲ್ಲ. ಈಗ ಹೇಳುವಾಗ ಸರ್ವೇಶ್ವರ ಸ್ವಾಮಿ ಎಲ್ಲಿನೊಂದಿಗೆ ಹೇಳ್ತಾರೆ. ಏನ್ ಹೇಳ್ತಾರೆ ಸರ್ವೇಶ್ವರ ಸ್ವಾಮಿ ಎಲ್ಲಿಗೆ? ನೀನು ಪೂರ್ವ ದಿಕ್ಕಿಗೆ ಹೋಗು. ಈ ಸ್ಥಳದಲ್ಲಿ ಇದೆಯಲ್ಲ, ಈ ಸ್ಥಳವನ್ನು ಬಿಟ್ಟು ನೀನು ಪೂರ್ವ ದಿಕ್ಕಿಗೆ ಹೋಗು. ಆ ಜೋರ್ಡಾನ್ ನದಿಯ ಆಚೆ ಇರುವ ಆ ಕೆರಿ ಎಂಬ ಹಳ್ಳದ ಹತ್ತಿರ ನೀನು ಅಡಗಿಕೋ, ಅವಿಸ್ಕೋ. ಯಾಕಂದ್ರೆ ಎಲಿಯನನ್ನ ಕೊಲ್ಲಿಕ್ಕೆ ಸಂಚು ಮಾಡಿರ್ತಾರೆ ನೋಡಿ. ಒಬ್ಬ ಪ್ರವಾದಿಯನ್ನು ಕೊಲ್ಲಿಕ್ಕೆ ಸಂಚು ಮಾಡ್ತಾರೆ. ಹೀಗೆ ದೇವರು ಹೇಳ್ತಾರೆ,
ನೀನು ಹೋಗಿ ಅವಿತುಕೋ, ನೀನು ಅವಿತುಕೋ, ಏನು ಟೆನ್ಷನ್ ಮಾಡಬೇಡ. ಆ ಹಳ್ಳದಲ್ಲಿರುವ ನೀರು ನಿನಗೆ ಉಪಯುಕ್ತವಾಗ್ತದೆ. ನಿನಗೆ ಕುಡಿಲಿಕ್ಕೆ ನೀರು ಹಳ್ಳದ ನೀರಾಗಿರ್ತದೆ. ಊಟಕ್ಕೆ ಚಿಂತೆ ಮಾಡಬೇಡ, ನೀನು ಏನ್ ತಿನ್ಬೇಕು ಅಂತ ಚಿಂತೆ ಮಾಡಬೇಡ. ನಿನಗೆ ಆಹಾರವನ್ನು ತಂದು ಕೊಡಬೇಕೆಂದು ನಾನು ಕಾಗೆಗಳಿಗೆ ಆಜ್ಞಾಪಿಸುತ್ತೇನೆ. ನೋಡಿ, ದೇವರು ಹೇಳ್ತಾ ಇದ್ದಾನೆ, ಕಾಗೆಗಳಿಗೆ ನಾನು ಆಜ್ಞಾಪಿಸುತ್ತೇನೆ. ಪ್ರಿಯ ಸಹೋದರನೇ, ಸಹೋದರಿಯೇ, ನಿಜವಾಗಿ ವಿಶ್ವಾಸಿಯಾಗಿರುವಾಗ, ನಿನ್ನ ಜೀವಿತದಲ್ಲಿ ನೀನು ಎಲ್ಲವನ್ನ ಕಳೆದುಕೊಂಡಿರುವಾಗ, ನಿನ್ನ ದೇವರು ನಿನ್ನನ್ನು ಅರಿಯದೆ ಮಾತ್ಕಾರ್ಯಗಳನ್ನು ಮಾಡುತ್ತಾರೆ. ಒಬ್ಬ ಮನುಷ್ಯನ ಮೂಲಕವಾಗಿ ಆಹಾರವನ್ನು ಕೊಡುತ್ತೇನೆ ಎಂದು ದೇವರು ಹೇಳಲಿಲ್ಲ, ಕಾಗೆಯ ಮೂಲಕವಾಗಿ ಆಹಾರವನ್ನು ಕೊಡುತ್ತೇನೆ ಎಂದು ಹೇಳುತ್ತಾರೆ. Hallelujah, hallelujah. ಈ ಕಾಗೆ ಟೈಮ್ ಸರಿಯಾಗಿ ಅಲಾರಾಮ್ ಬಿಟ್ಟಾಗೆ ಬೆಳಿಗ್ಗೆ ಮತ್ತು ಸಂಜೆ ಏನು ಮಾಡ್ತಾ ಇದ್ದವು? ರೊಟ್ಟಿಯನ್ನು ತಂದು ಕೊಡ್ತಾ ಇದ್ದವು. ಎಲೆನಿಗೆ ರೊಟ್ಟಿಯನ್ನು ತಂದು ಕೊಡ್ತಾ ಇದ್ದವು. ಮಾತ್ರವಲ್ಲ, ಮಾಂಸವನ್ನು ಸಹ ತಂದು ಕೊಡ್ತಾ ಇದ್ದವು. ಕುಡಿಲಿಕ್ಕೆ ಹಳ್ಳದ ನೀರು ಅವರಿಗಿತ್ತು. ಪ್ರಿಯ, ನೋಡಿ ದೇವರ ಮಹಿಮೆ. ನಾವು ದೇವರ ನಾಮವನ್ನ ಅರಿಯುವುದಿಲ್ಲ, ಆ ನಾಮದ ಶಕ್ತಿಯನ್ನು ತಿಳಿಯುವುದಿಲ್ಲ. ನಾವು ದೇವರೊಂದಿಗೆ ಜೀವಿಸುವುದಾದರೆ ಖಂಡಿತವಾಗಿಯೂ ದೇವರು ನಮಗೆ ಎಲ್ಲವನ್ನು ಒದಗಿಸುತ್ತಾರೆ. ಅದಕ್ಕೆ ಕೀರ್ತನೆಗಾರ ಹೇಳಿದ, ನನಗೆ ಒತ್ತಾಸೆ ಪ್ರಭುವಿನಿಂದ, ನನ್ನನ್ನು ಕಾಯುವವನು ಅವನು, ನನಗೆ ನೆರಳಂತೆ ನಿಂತಿರುವವನು ಅವನು. ಯಾವ ಸೂರ್ಯನು ಬಾಧಿಸುವುದಿಲ್ಲ, ಚಂದ್ರನು ಬಾಧಿಸುವುದಿಲ್ಲ, ಏಕೆಂದರೆ ಅವನು ನನ್ನೊಡನೆ ಇರುತ್ತಾನೆ. ಯಾರನ್ನು ಕುರಿತು? ನಿನ್ನನ್ನು ಕುರಿತು ದೇವರು ಮಾತನಾಡುತ್ತಾ ಇದ್ದಾರೆ. ನಿನ್ನ ಜೀವಿತದಲ್ಲಿ ನಿನ್ನ ಮುಂದೆ ಬರುವಂತಹ ಯಾವ ಹೋರಾಟಗಳಿಂದ ನೀನು ತತ್ತರಿಸಿ ಹೋಗದಂತೆ ನಿನ್ನನ್ನು ಕಾಯುತ್ತಾರೆ. ತಮ್ಮ ಅಭಯ ಹಸ್ತವನ್ನು ನಿನ್ನ ಮೇಲೆ ಚಾಚುತ್ತಾರೆ. ಪ್ರಿಯ, ನಾವು ಧ್ಯಾನಿಸಬೇಕು. ದೇವರು ದೇವರು ದೇವರೆಂದು ಕೇವಲ 3 ಶಬ್ದಗಳನ್ನ ಮಾತನಾಡಿ ನಿಲ್ಲಿಸುವುದಲ್ಲ ವಿಶ್ವಾಸ. ವಿಶ್ವಾಸಕ್ಕೂ ಮೂರು ಪದ, ದೇವರು ಎಂಬುದಕ್ಕೂ ಸಹ 3 ಪದ. ವಿಶ್ವಾಸವೂ 3 ಪದ, ದೇವರಿಗೂ ಸಹ 3 ಪದ, ನರಕಕ್ಕೂ ಸಹ 3 ಪದ, ನಂಬಿಕೆಗೂ ಸಹ 3 ಪದ, ಪ್ರಾರ್ಥನೆಗೂ ಸಹ 3 ಪದ, ಹಲ್ಲೆಲೂಯಾ, ಕರುಣೆಗೂ ಸಹ 3 ಪದ, ವಿನಯ 3 ಪದ. ಹೌದು ನನ್ನ ಸಹೋದರನೇ, ಸಹೋದರಿ, ನಮ್ಮಲ್ಲಿ ವಿಶ್ವಾಸವಿರಬೇಕು. ದೇವರು ಎಂಬುದು ಕೇವಲ ಒಂದು ಶಬ್ದವಲ್ಲ, ಅದು ಜೀವ. ದೇವರು ಎಂಬುವಂತಹ ಪದ ಶಬ್ದವಲ್ಲ, ಅದು ಜೀವ. ಆ ದೇವರನ್ನ ನೀನು ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ನೀನು ಆರಾಧಿಸುವಾಗ, ಆ ದೇವರ ವಾಕ್ಯಕ್ಕೆ ನೀನು ಕಿವಿಗೊಡುವಾಗ, ಆ ದೇವರ ವಾಕ್ಯವನ್ನು ನಿನ್ನ ಜೀವಿತದಲ್ಲಿ ನೀನು ಅನುಸರಿಸುವಾಗ, ಆ ದೇವರ ವಾಕ್ಯವನ್ನು ಧ್ಯಾನಿಸುವಾಗ, ಆ ದೇವರ ವಾಕ್ಯ ನಿನ್ನೊಳಗೆ ನುಸುಳಿ ನಿನ್ನನ್ನು ಹೊಸ ಸೃಷ್ಟಿಯಾಗಿ ಮಾರ್ಪಡಿಸಿ, ನಿನ್ನನ್ನ ಪ್ರವಾದಿಯಾಗಿ, ಲೋಕದ ಕಟ್ಟೆಗಳಲ್ಲಿ ಶುಭ ಸಂದೇಶದ ಸಾರುವ ವ್ಯಕ್ತಿಯಾಗಿ, ಪ್ರಾರ್ಥಿಸುವ ವ್ಯಕ್ತಿಯಾಗಿ, ದೇವರ ಮಹಿಮೆಯನ್ನು ಪ್ರಕಟಿಸುವ ವ್ಯಕ್ತಿಯಾಗಿ ಮಾರ್ಪಡಿಸುತ್ತದೆ. Hallelujah, 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 hallelujah. ಆಳವಾಗಿ ಚಿಂತಿಸಬೇಕು. ಪ್ರವಾದಿಗಳ ಪ್ರವಾದನೆಯನ್ನು ನಾವು ನೋಡುತ್ತೇವೆ. ಯೆಶಾಯ ಪ್ರವಾದಿಯ ಪ್ರವಾದನೆಗಳನ್ನು ನಾವು ನೋಡುತ್ತೇವೆ, ಹೌದಲ್ಲ? ಪ್ರಭು ಯೇಸುವಿನ ಆಗಮನವನ್ನು ಕುರಿತು ಪ್ರವಾದನೆ ಮಾಡಿದಂತೆ ಅದು ಹಾಗೆಯೇ ಈಡೇರಿತು. ಹೀಗೆ ಎಲಿಯನು ಮಳೆ ಬಾರುವುದಿಲ್ಲ, ಮಂಜು ಸಹ ಬಿಡುವುದಿಲ್ಲ ಎಂದು ಹೇಳುತ್ತಾನೆ. ಭೂಮಿಯೆಲ್ಲವೂ ಬರಡಾಗಿ ಹೋಗುತ್ತದೆ, ಭೂಮಿಯೆಲ್ಲವೂ ಬರಡಾಗಿ ಹೋಗುತ್ತದೆ, ಆಹಾರವಿಲ್ಲದೆ ಆಗುತ್ತದೆ, ಯಾವುದೇ ವಿಧವಾದಂತಹ ಬೆಳೆಸುಗಳು ಇಲ್ಲದಂತಾಗುತ್ತದೆ, ಭೂಮಿಯು ಸಿಡಿದು ಹೋಗುತ್ತದೆ, ಜನ ತತ್ತರಿಸುವಂತಾಗುತ್ತದೆ. ಯಾಕೆ? ದೇವರನ್ನು ಕಂಡುಕೊಳ್ಳುವುದಕ್ಕಾಗಿ. ಪ್ರಿಯ ಸಹೋದರನೇ, ಸಹೋದರಿ, ದೇವರು ನಮ್ಮ ಜೀವಿತದಲ್ಲಿ ನಮ್ಮನ್ನು ಪ್ರೀತಿಸುವವರಾಗಿದ್ದಾರೆ. ನಮ್ಮನ್ನು ಅವರ ಪ್ರೀತಿಯಲ್ಲಿ ಸೆಳೆದು ಅವನಾರು ಎಂಬುದನ್ನು
ಆತನು ತಿಳಿಸುತ್ತಾನೆ. ನಾವು ನಿನ್ನೆ ದಿನದ ಶುಭ ಸಂದೇಶವನ್ನು ನಾವು ಕೇಳಿದ್ದೇವೆ. ಎಷ್ಟು ಶಕ್ತವಾದ ಶುಭ ಸಂದೇಶ, ಎಷ್ಟು ಜೀವ ತುಂಬಿದ ಶುಭ ಸಂದೇಶ. ಹೌದು ನನ್ನ ಸಹೋದರನೇ ಸಹೋದರಿ, ನಾನು ಪ್ರವಾದನೆಯ ವರದಾನಗಳನ್ನು ಪಡೆದುಕೊಳ್ಳಬೇಕಾದರೆ, ನಾನು ಪ್ರವಾದಿಯಾಗಿ ಜೀವಿಸಬೇಕಾದರೆ, ದೇವರಿಂದ ಆಯ್ಕೆಯಾದ ವ್ಯಕ್ತಿಯಾಗಿ ಜೀವಿಸಬೇಕಾದರೆ ಅದಕ್ಕೆ ಕೆಲವು ಕಂಡೀಷನ್ಸ್ ಇದೆ. ಕೆಲವು ಕಂಡೀಷನ್ಸ್ ಇದೆ. ಆ ಕಂಡೀಷನ್ಸ್ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಕಂಡೀಷನ್ಗಳನ್ನ ನಾವು ಯಾವಾಗ ಅರ್ಥ ಮಾಡ್ಕೊಳ್ತೀವೋ, ಈ ಕಂಡೀಷನ್ಗಳು ಯಾವಾಗ ನಮ್ಮ ಹೃದಯದ ಮೇಲೆ ಸೀಲ್ ಹಾಕಲ್ಪಡುತ್ತದೋ, ಮುದ್ರಿಸಲ್ಪಡುತ್ತದೋ, ಆಗ ನಾವು ಪ್ರವಾದಿಗಳಾಗಿ ಮಾರ್ಪಾಡಾಗುತ್ತೇವೆ. ಪ್ರವಾದಿಯಾಗಿ ದೇವರು ನಮ್ಮನ್ನು ಮಾರ್ಪಡಿಸುತ್ತಾರೆ. ನಾಳೆ ನಡೆಯುವ ಸಂಗತಿಗಳಿಗೆ ತಿಳಿಸುತ್ತಾರೆ, ಬರುವ ತಿಂಗಳು ನಡೆಯುವ ಸಂಗತಿಯನ್ನು ತಿಳಿಸುತ್ತಾರೆ, ಬರುವ ವರ್ಷದಲ್ಲಿ ನಡೆಯುವಂತಹ ಸಂಗತಿಯನ್ನು ಸಹ ತಿಳಿಸುತ್ತಾರೆ. Hallelujah, amen. Hallelujah. ನೋಡಿ, ಕಾಗೆಗಳಿಗೆ ಬೆಳಿಗಾಗುವಾಗಲೇ ಅಲಾರಾಮ್ ಹೊಡೆದಾಗೆ ರೊಟ್ಟಿ ಮಾಂಸ ದೇವರು ಕೊಡ್ತಾ ಇದ್ದಾರೆ ಎಲಿಯನಿಗೆ. ಎಲಿಯ ದೊಡ್ಡ ಪ್ರವಾದಿ, ಅತಿ ಶಕ್ತಿಯುಳ್ಳ ಪ್ರವಾದಿ ಮಾತ್ರ ಅಲ್ಲ, ವಿಶ್ವಾಸಿ. ಆತನು ಮಾಡಿದಂತ ಅದ್ಭುತ ಕಾರ್ಯಗಳು, ಹೇಳುತ್ತಿರದಂತ ಅದ್ಭುತ ಕಾರ್ಯಗಳು. ಹೀಗೆ ದೇವರೊಡನೆ ನಾವು ವಾಸ ಮಾಡಬೇಕು. ಯೇಸುವಿನೊಂದಿಗೆ ವಾಸ ಮಾಡುವಾಗ, ದೇವರೊಡನೆ ವಾಸ ಮಾಡುವಾಗ ನಾವು ಎಲ್ಲವನ್ನ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಿಯ ಸಹೋದರನೇ ಸಹೋದರಿ, ಹೀಗಿರುವಾಗ ನಿನ್ನ ಮನೆಯಲ್ಲಿ ನೀನೊಂದು ಪ್ರವಾದಿಯಾಗಬೇಕು. ನಿನ್ನ ಮಕ್ಕಳೊಂದು ಪ್ರವಾದಿಯಾಗಬೇಕು. ಹೌದು, ನಿನ್ನ ಪತ್ನಿ ಆ ಅನ್ನದಂತೆ ಒಂದು ಪ್ರವಾದಿಯಾಗಬೇಕು. ಆ ಸಿಮಯೋನಂತೆ ನೀನು ಪ್ರವಾದಿಯಾಗಬೇಕು. ಎಲಿಯನಂತೆ ನಿನ್ನ ಮಕ್ಕಳ ಪ್ರವಾದಿಯಾಗಬೇಕು. ಅದರಿಂದ ನಾನೇನು ಮಾಡಬೇಕು? ಆ ಪ್ರಭುವನ್ನು ಸ್ತುತಿಸಬೇಕು, ಆ ಪ್ರಭುವನ್ನು ಆರಾಧಿಸಬೇಕು, ಆ ಪ್ರಭುವನ್ನು ನಮಿಸಬೇಕು, ಆ ಪ್ರಭುವನ್ನು ಮಹಿಮೆ ಪಡಿಸಬೇಕು. ನಾನು ನನ್ನ ಕುಟುಂಬ ಜೀವಧಾರ ಹೊಂದಬೇಕು. ಪರಸ್ಪರ ಒಬ್ಬರಿಗೊಬ್ಬರು ನಾವು ಬಲ ಹೊಂದಬೇಕು. ಕ್ರಿಸ್ತರು Hallelujah, amen. Hallelujah. Hallelujah, amen. Hallelujah. ಹೌದು ನನ್ನ ಸಹೋದರನೇ ಸಹೋದರಿ, ನಮ್ಮ ಜೀವಿತವು ಅತಿ ಶ್ರೇಷ್ಠ. ನಮ್ಮ ಜೀವಿತದಲ್ಲಿ ದೇವರು ಮಾಡುವಂತಹ ಕಾರ್ಯಗಳು ಅತಿ ಶ್ರೇಷ್ಠ. ಆ ಶ್ರೇಷ್ಠವಾದ ಕಾರ್ಯಗಳಿಗೆ ನಮ್ಮನ್ನು ಬಿಟ್ಟುಕೊಡಬೇಕು. ನಾವು ನಮ್ಮನ್ನ ಸಂಪೂರ್ಣವಾಗಿ ದೇವರಿಗೆ ಬಿಟ್ಟುಕೊಡಬೇಕು. ಆ ದೇವರ ಪ್ರೀತಿಯಲ್ಲಿ ನಾವು ತುಂಬಬೇಕು. ಆ ದೇವರ ಪ್ರೀತಿಯಲ್ಲಿ ನಾವು ತುಂಬಬೇಕು. ನಮ್ಮನ್ನು ನಾವು ಸಮರ್ಪಿಸುವ, ನಮ್ಮನ್ನು ಪ್ರಭುವಿಗೆ ಸಮರ್ಪಿಸುವ, ಪ್ರಭುವಿಗೆ ನಮ್ಮನ್ನು ಸಮರ್ಪಿಸುತ್ತಾ, ಸ್ವಾಮಿ ನಮ್ಮನ್ನು ಅನುಗ್ರಹಿಸಿರಿ ಎಂದು ನಾವು ಬೀಜ, ಸ್ವಾಮಿ ನಮ್ಮನ್ನು ಅನುಗ್ರಹಿಸಿರಿ ಎಂಬುದಾಗಿ ನಾವು ಕರೆಯುವ. ನಮ್ಮ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ನೆಲೆಗೊಂಡು, ನಮ್ಮ ಕುಟುಂಬ ಜೀವಿತದಲ್ಲಿ ನಾವು ದೈವ ಪ್ರೀತಿಯನ್ನು ಅರಿತು, ನಮ್ಮ ಕುಟುಂಬವು ಒಂದು ಸ್ವರ್ಗವಾಗುವಂತೆ, ಒಂದು ಸಮಾಧಾನದ ನೆಲೆಯಾಗುವಂತೆ ನಾವು ಧ್ಯಾನಿಸುವ, ನಾವು ಧ್ಯಾನಿಸುವ, ನಾವು ಧ್ಯಾನಿಸುವ. ವಿಶ್ವಾಸದಿಂದ ಸಂಪೂರ್ಣವಾಗಿ ನಮ್ಮನ್ನು ಸಮರ್ಪಿಸುತ್ತಾ, ಪ್ರಭು ಯೇಸುವಿಗೆ ನಮ್ಮನ್ನು ಸಮರ್ಪಿಸುತ್ತಾ, ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ
ಶಾಂತಿ ಸಮಾಧಾನ. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ. ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಸರಿ, ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ. ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಹಲ್ಲೆಲೂಯಾ ಸ್ತುತಿ ಮಹಿಮೆ. 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 ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ. ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಪ್ರೀತಿ ಪ್ರೇಮದ ಸಭೆಯಲ್ಲಿ ಯೇಸುವಿನ ಸಾನ್ನಿಧ್ಯ. ಪ್ರೀತಿ ಪ್ರೇಮದ ಹೃದಯದಲ್ಲಿ ಯೇಸುವಿನ ಆನಂದ. ಪ್ರೀತಿ ಪ್ರೇಮದ ಸಭೆಯಲ್ಲಿ ಯೇಸುವಿನ ಸಾನ್ನಿಧ್ಯ. ಪ್ರೀತಿ ಪ್ರೇಮದ ಸಭೆಯಲ್ಲಿ ಯೇಸುವಿನ ಆನಂದ. ಓ ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ. ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಓ ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ. ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಹಲ್ಲೆಲೂಯಾ ಸ್ತುತಿ ಮಹಿಮೆ. ಹಲ್ಲೆಲೂಯಾ ಸ್ತುತಿ ಮಹಿಮೆ. ಹಲ್ಲೆಲೂಯಾ ಸ್ತುತಿ ಮಹಿಮೆ. ಹಲ್ಲೆಲೂಯಾ ಸ್ತುತಿ ಮಹಿಮೆ. ಹೌದು ಪ್ರಿಯರೇ, ಯೇಸುವಿನ ನಾಮ ಸ್ತುತಿಸುವ ಶಕ್ತಿಯನ್ನು ನಾವು ಪಡೆದುಕೊಳ್ಳುತ್ತೇವೆ. ಯೇಸುವಿನ ನಾಮದ ಬಲದಿಂದ ನಾವು ಈ ಲೋಕವನ್ನು ಜಯಿಸಲು ಸಾಧ್ಯವಾಗುತ್ತದೆ. ಆ ಯೇಸುವಿನ ನಾಮದಲ್ಲಿ ಪಟ್ಟಿಯುಳ್ಳುವಾಗ, ಆ ಯೇಸುವಿನ ನಾಮವನ್ನು ಪ್ರೀತಿಸುವಾಗ, ಆ ಯೇಸುವಿನ ನಾಮದಲ್ಲಿ ಭರವಸೆ ಇರುವಾಗ ನಾವು ಸಕಲವನ್ನ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಆ ಯೇಸುವಿನ ನಾಮವನ್ನು ಅರಸುತ್ತಾ ಯೇಸು ನಾಮದ ಸ್ತುತಿಯಲ್ಲಿ ಸ್ವರ್ಗದ ಸಂತೋಷ. ಯೇಸು ನಾಮದ ಬಲದಲ್ಲಿ ಅಂಧಕಾರವೇ ಮಾಯ. ಯೇಸು ನಾಮದ ಸ್ತುತಿಯಲ್ಲಿ ಸ್ವರ್ಗದ ಸಂತೋಷ. ಯೇಸು ನಾಮದ ಬಲದಲ್ಲಿ ಅಂಧಕಾರವೇ ಮಾಯ. ಯೇಸು ಇರುವ ಮನದಲ್ಲಿ ಆನಂದ ಆನಂದ. ಯೇಸು ಇರುವ ಮನೆಯಲ್ಲಿ ಶಾಂತಿ ಸಮಾಧಾನ. ಓ ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ. ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಹಲ್ಲೆಲೂಯಾ ಸ್ತುತಿ ಮಹಿಮೆ. ಹಲ್ಲೆಲೂಯಾ ಸ್ತುತಿ ಮಹಿಮೆ. ಹಲ್ಲೆಲೂಯಾ ಸ್ತುತಿ ಮಹಿಮೆ. ಹಲ್ಲೆಲೂಯಾ ಸ್ತುತಿ ಮಹಿಮೆ. ಯೇಸು ನಾಮದಲ್ಲಿ ಪವಿತ್ರ ಆತ್ಮದ ಸ್ಪರ್ಶ. ಯೇಸು ನಾಮದ ಮಹಿಮೆಯಲ್ಲಿ ಯೇಸುವಿನ ಸ್ವರ್ಗ. ಯೇಸುವಿನ ಸ್ವರ್ಗದಲ್ಲಿ ನಾವು ಒಂದಾಗುತ್ತೇವೆ ಪ್ರಿಯರೇ. ಆ ಯೇಸು ನಾಮವನ್ನು ಭಜಿಸುವಾಗ, ಆ ಯೇಸು ನಾಮದಲ್ಲಿ ನಾವು ಭರವಸೆ ಇಡುವಾಗ, ಆ ಯೇಸುವಿನ ನಾಮದಲ್ಲಿ ನಾವು ವಿಶ್ವಾಸವಿಡುವಾಗ, ಓ ನನ್ನ ಸಹೋದರನೇ ಸಹೋದರಿಯೇ, ನೀನು ನಿನ್ನ ಕುಟುಂಬವು ಜೀವೋದ್ಧಾರ ಹೊಂದುವುದು. ನೀನು ನಿನ್ನ ಕುಟುಂಬವು ರಕ್ಷಣೆಯನ್ನು ಹೊಂದುವುದು. ನೀನು ನಿನ್ನ ಕುಟುಂಬವು ಆಶೀರ್ವಾದ ಹೊಂದುವುದು. ನೀನು ಯಾವ ಸ್ಥಳದಲ್ಲಿ ಕುಳಿತು ಪ್ರಾರ್ಥಿಸುತ್ತಿರುವೆಯೋ, ನೀನು ಯಾವ ನೆಲೆಯಲ್ಲಿ ಪ್ರಾರ್ಥಿಸುತ್ತಿರುವೆಯೋ, ಆ ಪ್ರಸನ್ನತೆ ಆ ನೀನು ಕುಳಿತಿರುವ ಸ್ಥಳದಲ್ಲಿ ದೇವರಾತ್ಮ ಶಕ್ತಿಯಿಂದ ತುಂಬುವುದು. ಯೇಸು ನಾಮದ ಜಪದಲ್ಲಿ ಪವಿತ್ರಾತ್ಮರ ಸ್ಪರ್ಶ.
ಯೇಸು ನಾಮದ ಮಹಿಮೆಯಲ್ಲಿ ಸ್ವರ್ಗವದೇ ಸ್ವರ್ಗ, ಯೇಸು ನಾಮದ ಮಹಿಮೆಯಲ್ಲಿ, ಯೇಸು ನಾಮದ ಜಪದಲ್ಲಿ ಪವಿತ್ರಾತ್ಮರ ಸ್ಪರ್ಶ, ಯೇಸು ನಾಮದ ಮಹಿಮೆಯಲ್ಲಿ ಯೇಸುವಿನ ಸ್ವರ್ಗ. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಹಲ್ಲೆಲೂಯಾ, ಸ್ತುತಿ ಮಹಿಮೆ, ಹಲ್ಲೆಲೂಯಾ ಹಲ್ಲೆಲೂಯಾ, ಸ್ತುತಿ ಮಹಿಮೆ ಶ್ರೇಷ್ಠ, ಹಲ್ಲೆಲೂಯಾ ಸ್ತುತಿ ಮಹಿಮೆ, ಹಲ್ಲೆಲೂಯಾ ಸ್ತುತಿ ಮಹಿಮೆ. ಎಲ್ಲರೂ ಸೇರಿ ಹಲ್ಲೆಲೂಯಾ ಸ್ತುತಿ ಮಹಿಮೆ, ಹಲ್ಲೆಲೂಯಾ ಸ್ತುತಿ ಮಹಿಮೆ. ಆಮೆನ್. ಹಲ್ಲೆಲೂಯಾ ಸ್ತುತಿ ಮಹಿಮೆ, 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 ಹಲ್ಲೆಲೂಯಾ ಸ್ತುತಿ ಮಹಿಮೆ. ಹಲ್ಲೆಲೂಯಾ 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 ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. Praise the Lord. Praise the Lord. Hallelujah. 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 ಯೇಸು ಇರುವ ಮನೆಯಲ್ಲಿ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಆಮೆನ್. ಪ್ರಿಯರೇ, ಈ ದಿನದ ನಾವು ಶುಭ ಸಂದೇಶವನ್ನು ನಾವು ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ 1ರಿಂದ 12 ವಚನಗಳನ್ನು ನಾವು ಧ್ಯಾನಿಸುತ್ತೇವೆ. ಈ ವಚನದಲ್ಲಿ ದೇವರು ಏನು ಹೇಳಿ, ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ? ಒಂದು ಕಡೆ ಮೊದಲನೇ ಅರಸರ ಗ್ರಂಥದಲ್ಲಿ ಎಲೀಯನ ಕುರಿತಾದಂತಹ ದೈವ ಪದ್ಧತಿ,
ಪ್ರವಾದನೆಯ ಪದ್ಧತಿ, ಸಂರಕ್ಷಣೆಯ ಪದ್ಧತಿಯನ್ನು ನಾವು ನೋಡಿದೆವು. ಮತ್ತಾಯನ ಶುಭ ಸಂದೇಶವನ್ನು ಧ್ಯಾನಿಸುವಾಗ ಯೇಸು ಸ್ವಾಮಿ ಪರ್ವತ ಪ್ರಸಂಗವನ್ನು ಮಾಡುತ್ತಾರೆ. ಸಾಧಾರಣವಾಗಿ ಪರ್ವತ ಪ್ರಸಂಗ ನಮ್ಮೆಲ್ಲರಿಗೂ ಸಹ ತುಂಬಾ ಚಿರಪರಿಚಿತ. ನಾವು ದೇವರ ಸಾನ್ನಿಧ್ಯ ಸೇರಬೇಕಾದ್ರೆ, ದೇವರು ನಮ್ಮೊಂದಿಗೆ ಕ್ರಿಯೆ ಮಾಡಬೇಕಾದ್ರೆ, ದೇವರೊಂದಿಗೆ ನಾವೊಂದು ಸತ್ಸಂಬಂಧವನ್ನು ಬೆಳೆಸಿಕೊಳ್ಳಬೇಕಾದ್ರೆ ನಾವು ಹೇಗೆ ಜೀವಿಸಬೇಕು? ಯೇಸುಸ್ವಾಮಿ ಹೇಳುವಂತಹ ಮಾತುಗಳನ್ನು ಧ್ಯಾನಿಸುತ್ತೇವೆ. ನೀನೇನಾಗಿರಬೇಕು, ನನ್ನ ಜೀವಿತ ಹೇಗಿರಬೇಕು? ಯೇಸುಸ್ವಾಮಿ ಹೇಳ್ತಾರೆ, ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು. ಯಾರಪ್ಪ ಇದು ಪಾರಮಾರ್ಥಿಕವಾಗಿ ಬಡವರು? ಯಾವುದರಲ್ಲಿ ಬಡವರು? ಯಾವುದರಲ್ಲಿ ಬಡವರು? ಬಡವರು ಅಂದ್ರೆ ಯಾರು? ಯಾವುದರಲ್ಲಿ? ನಾವು ಯಾವ ವಿಧದಲ್ಲಿ ಬಡವರಾಗಿರಬೇಕು? ಹೃದಯದಲ್ಲಿ ಬಡವರಾಗಿರಬೇಕು. ನಮ್ಮ ಹೃದಯದಲ್ಲಿ ನಾವು ಬಡವರಾಗಿರಬೇಕು. ದೇವರ ಮುಂದೆ ನಾವು ನಮ್ಮನ್ನು ತಗ್ಗಿಸಿಕೊಳ್ಳುವವರಾಗಿರಬೇಕು. ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳುವವರಾಗಿರಬೇಕು. ಏನಿದ್ದರೂ ಏನಿಲ್ಲದವರಾಗಿರಬೇಕು. ಏನಿದ್ದರೂ ಏನಿಲ್ಲದವನಾಗಿ ನಾನು ಜೀವಿಸಬೇಕು. ಲೋಕದ ಯಾವ ಸುಖ ಸಂಪತ್ತುಗಳಿಗೆ ನಾನು ಮಾರು ಹೋಗಿರಬಾರದು. ಪರರನ್ನು ನೋಡಿ ಪ್ರೀತಿಸುವಂತಹ ಹೃದಯವಿರಬೇಕು. ಪರರನ್ನು ನೋಡಿ ಕ್ಷಮಿಸುವಂತಹ ಮನಸ್ಸಿರಬೇಕು. ದುಡಿಮೆ ಇಲ್ಲದಿರುವಂತಹ ಬಡತನವನ್ನೆಲ್ಲ ಯೇಸುಸ್ವಾಮಿ ಹೇಳ್ತಾ ಇರುವಂತದ್ದು. ಹಣವಿಲ್ಲದಿರುವ ಬಡತನವನ್ನೆಲ್ಲ ಯೇಸುಸ್ವಾಮಿ ಹೇಳ್ತಾ ಇರುವಂತದ್ದು. ಹಾಗೆ ನೋಡೋಣ, ಇಡೀ ಪ್ರಪಂಚದಲ್ಲಿ ಎಷ್ಟೋ ಜನ ಬಡವರಿದ್ದಾರೆ. ದೇವರೇ ಇಲ್ಲದೆ ಜೀವಿಸುವವರಿಗಿಂತ ಬಡವರು ಬೇಕಾ? ಯಾರು ಬಡವ ಅಂದ್ರೆ ದೇವರೇ ಇಲ್ಲ, ದೇವರಲ್ಲಿ ಆಶ್ರಯಿಸಿಕೊಳ್ಳದೆ ಜೀವಿಸುವವರೇ ಬಡವ. ದೇವರ ವಾಕ್ಯವನ್ನ ತನ್ನಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಾಗದೇ ಇರುವವನೇ ಬಡವ. ದೇವರನ್ನು ಆರಾಧಿಸದೇ ಇರುವವನೇ ಬಡವ. ದೇವರನ್ನು ಸ್ತುತಿಸಿ ಮಹಿಮೆ ಪಡಿಸದೇ ಇರುವವನೇ ಬಡವ. ದೈವ ವಾಕ್ಯಕ್ಕೆ ಕಿವಿಗೊಡದೇ ಇರುವವನೇ ಬಡವ. ತಿನ್ನುವ ಆಹಾರ ಸಿಕ್ಕದೇ ಇರುವವನಲ್ಲ. Hallelujah, hallelujah. ಅವರು ಸ್ವರ್ಗ ಸಾಮ್ರಾಜ್ಯ ಅವರದು. ಬಡತನದಲ್ಲಿ ಯಾವುದು? ಹೃದಯದಲ್ಲಿ ಬಡತನಾಗಿ ಜೀವಿಸು. ನಿನಗಿರುವುದನ್ನು ದಾನ ಧರ್ಮ ಮಾಡುತ್ತ, ನಿನಗಿರುವುದು ಯಾವುದು ನನ್ನದಲ್ಲ ಎಂದು ಹೇಳುತ್ತ, ದೇವರ ಸಾಮ್ರಾಜ್ಯಕ್ಕೆ ಹಸಿದು ಹಾತೊರೆಯುತ್ತ ಜೀವಿಸುವಂತಹ ಜೀವನ. ದುಃಖಿಗಳು ಭಾಗ್ಯವಂತರು, ದೇವರು ಅವರನ್ನ ಸಂತೈಸುವರು. ಯಾವುದು ದುಃಖಿಗಳು? ಯಾರು ದುಃಖಿಗಳು? ಇಲ್ಲಿ ನಾವು ನೋಡ್ತೇವೆ ಸಾಮಾಜಿಕವಾದಂತಹ ದುಃಖಿಗಳು, ಸಾಮಾಜಿಕ ಜೀವಿತದಲ್ಲಿರುವಂತಹ ದುಃಖಿಗಳು, ಕುಟುಂಬ ಜೀವಿತದ ದಾರಿದ್ರ್ಯದಲ್ಲಿರುವಂತಹ ದುಃಖಿಗಳು, ದಾರಿದ್ರ್ಯ ಜೀವಿತದ ದುಃಖಿಗಳು. ಇದೆಲ್ಲ ಯೇಸುಸ್ವಾಮಿ ಹೇಳ್ತಾ ಇರೋದು. ದುಃಖಿಗಳು ಯಾವುದನ್ನ ಕುರಿತು ದುಃಖ ಪಡೆದು? ನಿನ್ನ ಪಾಪಗಳನ್ನ ಕುರಿತು, ನಿನ್ನ ಪಾಪದ ಹೊರೆಗಳನ್ನ ಕುರಿತು, ನನ್ನ ಪಾಪದ ಹೊರೆಗಳನ್ನು ಕುರಿತು ದುಃಖ ಪಡುತ್ತ, ಅಯ್ಯೋ ನಾನು ಪಾಪಿ, ನಾನು ಪಾಪ ಮಾಡಿದ್ದೇನೆ, ದೇವರಿಗೆ ವಿರುದ್ಧವಾಗಿ ಜೀವಿಸಿದ್ದೇನೆ, ಪರಿಶುದ್ಧದಲ್ಲಿ ಜೀವಿಸುತ್ತಾ ಇದ್ದೇನೆ, ಅಯ್ಯೋ ನಾನು ನನ್ನ ಜೀವಿತದಲ್ಲಿ ದೇವರ ಆತ್ಮವನ್ನು ಕಳೆದುಕೊಂಡಿದ್ದೇನೆ, ನಾನು ಪವಿತ್ರ ಆತ್ಮರಿಗೆ ವಿರುದ್ಧವಾಗಿ ನಾನು ಹೋರಾಟ ಮಾಡಿದ್ದೇನೆ, ನಾನು ಮಾಡಿದ ಅನ್ಯಾಯ ಅಕ್ರಮಗಳ ನಿಮಿತ್ತವಾಗಿ ದೈವ ನೀತಿಗೆ ವಿರುದ್ಧವಾಗಿ ನಾನು ಜೀವಿಸಿದಂತಹ ಮಾಡಿದಂತಹ ಎಲ್ಲ ಕಾರ್ಯಗಳನ್ನ ಚಿಂತಿಸಿ ದುಃಖಿಸುವುದನ್ನು ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ. ದುಃಖಿಗಳು ಭಾಗ್ಯವಂತರು. ಬರೀ ನಿನ್ ಗಂಡನಿಂದ ಸಮಸ್ಯೆ, ಹೆಂಡತಿಯಿಂದ ಸಮಸ್ಯೆ, ಮಕ್ಕಳಿಂದ ಸಮಸ್ಯೆ ಅಂತೇಳಿ ದುಃಖ ಪಡುವುದಲ್ಲ. ಅದು ಪ್ರತಿಯೊಬ್ಬ ಮನುಷ್ಯನಿಗೆ ಇರುತ್ತದೆ ಆ ದುಃಖ. ನಾವು ಬೈಬಲ್ನ ವಾಕ್ಯವನ್ನು, ದೇವರ ವಾಕ್ಯವನ್ನು ಧ್ಯಾನಿಸುವಾಗ ನಾವು ಪ್ರಾಪಂಚಿಕವಾಗಿಯೂ ಚಿಂತಿಸಬೇಕು, ಲೌಕಿಕವಾಗಿ ಚಿಂತಿಸಬೇಕು, ವೈಯಕ್ತಿಕವಾಗಿ ಚಿಂತಿಸಬೇಕು, ಹಾಗೂ ದೇವರ ವಾಕ್ಯವನ್ನು ಒಳಗೊಂಡು ಸಹ ಚಿಂತಿಸಬೇಕು.
ಕೇವಲ ಒಂದು ವಿಧದಲ್ಲಿ ನಾವು ದೇವರ ವಾಕ್ಯವನ್ನು ತೆಗೆದುಕೊಂಡು ಹೋಗುವಂತದ್ದಲ್ಲ. ಕೇವಲ ದೇವರ ವಾಕ್ಯ ಎಂದು ಹೇಳುತ್ತಾ ನಮ್ಮ ಜೀವಿತದಲ್ಲಿ ನಾನು ಜೀವಿಸುವ ಜೀವಿತವನ್ನು ಮರೆತು ಹೋದರೆ ಏನು ಪ್ರಯೋಜನವಿಲ್ಲ. ನಾನು ದುಃಖಿಸಬೇಕು, ನಾನು ದೇವರ ಸನ್ನಿಧಿ ದುಃಖಿಸಬೇಕು. ನನ್ನ ಪರಿವರ್ತನೆ ಇಲ್ಲದಿರುವುದಕ್ಕಾಗಿ ದುಃಖಿಸಬೇಕು. ನಾನು ಪದೇ ಪದೇ ಅರಿತು ಮಾಡುವಂತಹ ತಪ್ಪುಗಳ ಪಾಪಗಳ ನಿಮಿತ್ತವಾಗಿ ದುಃಖಿಸಬೇಕು. ನನ್ನ ಕುಟುಂಬ ಜೀವಿತದಲ್ಲಿ ವಿಶ್ವಾಸವಿಲ್ಲದಿರುವುದನ್ನು ಕುರಿತು ನಾನು ದುಃಖಿಸಬೇಕು. ಆ ಪ್ರಭು ಯೇಸುವಿಗಾಗಿ ಆತುರಿಯದೆ ಆ ಪ್ರಭು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತವನ್ನು ಭುಜಿಸದೇ ಇರುವುದಕ್ಕಾಗಿ ದುಃಖಿಸಬೇಕು. ದೈವ ವಾಕ್ಯವನ್ನು ಕೇಳುವುದಕ್ಕೆ ನನ್ನ ಕಿವಿಗಳನ್ನು ತೆರೆಯದಿರುವುದಕ್ಕಾಗಿ ದುಃಖಿಸಬೇಕು. Hallelujah, amen. Hallelujah. ಅವಾಗ ದೇವರ ನಮ್ಮನ್ನು ಸಂತೈಸ್ತಾರೆ. ದೇವರ ಸಂತೈಸುವಿಕೆ ಇಲ್ಲ ಪ್ರಿಯರು. ನಾನು ಅದೇ ಹೇಳಿದ್ರೆ ಬರೀ ಪ್ರಾಪಂಚಿಕವಾಗಿ ಅಲ್ಲ, ಆಧ್ಯಾತ್ಮಿಕವಾಗಿ ಈ ವಚನಗಳನ್ನು ನಾವು ಚಿಂತಿಸಬೇಕು. ವಿನಯಶೀಲರು ಭಾಗ್ಯವಂತರು. ದೇವರ ವಾಗ್ದಾತ ನಾಡಿಗೆ ಅವರು ವಾದಿಸಿದರು. ವಿನಯಶೀಲರು ವಿನಯತೆಯಿಂದ ಜೀವಿಸಬೇಕು. ಹಿರಿಯರು ಕಿರಿಯರ ಮುಂದೆ ವಿನಯತೆ ಇರಬೇಕು. ನೀನೆಷ್ಟೇ ಮೇಧಾವಿ ಆಗಿರ್ಬೋದು, ನೀನಷ್ಟೇ ವಿಶ್ವಾಸಿ ಆಗಿರ್ಬೋದು, ಎಷ್ಟೇ ಶುಭ ಸಂದೇಶವನ್ನು ಸಾರುವನಾಗಿರ್ಬೋದು, ಅಥವಾ ಯಾವ ವಿಧದಲ್ಲಿ ನೀನು ಪ್ರವಾದನೆಗಳನ್ನು ಹೇಳುವನಾಗಿರ್ಬೋದು, ಅಥವಾ ನೀನು ಹಲವಾರು ವರದಾನಗಳನ್ನ ಪಡೆದವನಾಗಿರ್ಬೋದು, ದೆವ್ವಗಳನ್ನ ಭೂತಗಳನ್ನ ಬಿಡಿಸುವನಾಗಿರ್ಬೋದು, ರೋಗ ಸೌಖ್ಯವನ್ನು ಮಾಡುವನಾಗಿರ್ಬೋದು, ಅಥವಾ ನೀನು ಒಂದು ರಾಜ್ಯವನ್ನ ಅಥವಾ ಆಳುವವನಾಗಿರ್ಬೋದು, ಅಧಿಕಾರಿಯಾಗಿರ್ಬೋದು, ನೀನು ಯಾವ ಒಂದು ಒಳ್ಳೆಯ ಸ್ಥಾನವನ್ನು ಪಡೆದುಕೊಂಡಿರಬಹುದು. ವಿನಯತೆ ಇರಬೇಕು. ವಿನಯತೆ ನೋಡಿ, ಪ್ರಭು ಯೇಸು ದೇವರಾಗಿದ್ದರು, ರಕ್ಷಕರಾಗಿದ್ದರು, ಮೆಸ್ಸಾಯ ಆಗಿದ್ದರು, ಮಾರಣಾರ್ಥನಾಗಿದ್ದರು, ನಮ್ಮೆಲ್ಲರ ಪಾಪ ವಿಮೋಚಕರಾಗಿದ್ದರು, ದೇವರಾಗಿದ್ದರು. ಅವರೆಷ್ಟು ವಿನಯಶೀಲತೆ ಇತ್ತು, ಎಷ್ಟರ ಮಟ್ಟಿಗೆ ವಿನಯತೆಯಿಂದ ಇದ್ದರು. ಅವರನ್ನು ಉಚ್ಚಾಯ ಎಂದು ಹೇಳಿದರು, ದೆವ್ವ ಹಿಡಿದಿದೆ ಎಂಬುದಾಗಿ ಹೇಳಿದರು. ಅವರನ್ನು ಕೊಲ್ಲಬೇಕೆಂದು ಎಣಿಸಿದರು, ಬೆಟ್ಟದಿಂದ ದಪ್ಪಿ ಬಿಡಬೇಕೆಂದು ಯೋಚಿಸಿದರು, ಅವಮಾನಪಡಿಸಿದರು, ಬೆತ್ತಲೆ ಮಾಡಿದರು, ಒಡೆದರು. ಯಾರನ್ನು ಒಂದು ಮಾತು ಕೆಟ್ಟ ಮಾತನಾಡಲಿಲ್ಲ, ಶಪಿಸಲಿಲ್ಲ. ಯೇಸು ಒಂದೇ ಒಂದು ಪದದಲ್ಲಿ ಅವರನ್ನು ಶಪಿಸಬಹುದಾಗಿತ್ತು. ಅವರಲ್ಲಿ ಶಕ್ತಿ ಇತ್ತು, ದೈವ ಶಕ್ತಿ ಇತ್ತು. ಆದರೆ ಅವರು ವಿನಯತೆಯಿಂದ ಜೀವಿಸಿದರು. ತಂದೆಯ ಚಿತ್ತವನ್ನು ನೆರವೇರಿಸುವುದರಲ್ಲಿ ವಿನಯತೆಯಿಂದ ಇದ್ದರು. ಆ ವಿನಯತೆಯಿಂದ ನಾವು ಜೀವಿಸಬೇಕು. ಆಗ ಮಾತ್ರ ದೇವರ ವಾಗ್ದಾತ ನಾಡಿಗೆ ಬಾಧ್ಯಸ್ಥರು. ಅದಕ್ಕೆ ಪ್ರಭು ಯೇಸು ಸ್ವರ್ಗ ರಾಜ್ಯದಲ್ಲಿ ಬಾಧ್ಯಸ್ಥರಾದರು. ದೇವರ ವಾಗ್ದಾತ ನಾಡಿದಂತ ಸ್ವರ್ಗ ರಾಜ್ಯವೇ ಅವರದಾಗಿತ್ತು, ಅವರದಾಯಿತು. Hallelujah, 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 Hallelujah. ನಾವು ದೇವರ ರಾಜ್ಯವನ್ನು ಪಡೆದುಕೊಳ್ಳಲು ಚಿಂತಿಸಬೇಕು. ನಾನಿನ್ನು ನೋಡಿದೆವು, ಸಂತ ಪೌಲರು ಹೇಳುತ್ತಾರೆ, ನಾನು ಓಟ ಪಂದ್ಯವನ್ನು ಜಯಿಸಿದ್ದೇನೆ, ಜಯವೆಂಬ ಜಯಮಾಲೆಯನ್ನು ನಾನು ಪಡೆದುಕೊಳ್ಳಲು ಸಿದ್ಧನಾಗಿದ್ದೇನೆ. ನಾನು ಮಾತ್ರ ಅಲ್ಲ, ನೀವು ಸಹ ಜಯವೆಂಬ ಜಯಮಾಲೆಯನ್ನು ಪಡೆದುಕೊಳ್ಳಲು ಯೋಗ್ಯರಾಗಿದ್ದೇವೆ ಎಂಬುದನ್ನು ಹೇಳಿದಂತಹ ಮಾತುಗಳನ್ನು ನಾವು ಧ್ಯಾನಿಸುತ್ತೇವೆ. ಈ ಜಯವೆಂಬ ಜಯಮಾಲೆಯನ್ನು ಪಡೆದುಕೊಳ್ಳಲು ಈ ಯೇಸು ಸ್ವಾಮಿಯ ಅಷ್ಟ ಭಾಗ್ಯಗಳು, ಪರ್ವತ ಪ್ರಸಂಗಗಳು ನಮ್ಮ ಜೀವಿತದಲ್ಲಿ ಅನುಸರಿಸಬೇಕು. ಕೇವಲ ಪ್ರಾರ್ಥಿಸುತ್ತಾ, ಸ್ತುತಿಸುತ್ತಾ, ಧ್ಯಾನ ಕೇಳುತ್ತಾ ಅನುಸರಿಸದೆ, ದೈವ ಭಕ್ತಿ ಇಲ್ಲದೆ, ಪರಪ್ರೀತಿ ಇಲ್ಲದೆ, ಕ್ಷಮೆ ಇಲ್ಲದೆ ಈ ಅಷ್ಟಭಾಗ್ಯಗಳು ನನ್ನ ಜೀವಿತದಲ್ಲಿ ಇಲ್ಲದಿದ್ದರೆ ಏನು ಪ್ರಯೋಜನ? Hallelujah, 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 Hallelujah. ಮತ್ತೆ ಹೇಳುತ್ತಾರೆ, ನ್ಯಾಯ ನೀತಿಗಾಗಿ ಹಸಿದು ಹಾತೊರೆಯುವವರು ಭಾಗ್ಯವಂತರು, ದೇವರು ಅವರಿಗೆ ತೃಪ್ತಿಯನ್ನೀಯುವರು. ಹಲ್ಲೆಲೂಯಾ, ಆಮೆನ್, ಆಮೆನ್. ನ್ಯಾಯ ನೀತಿಗಾಗಿ ಹಸಿದು ಹಾತೊರೆಯುವರು, ಊಟಕ್ಕಾಗಿ ಹಸಿದು ಹಾತೊರೆಯುವರಲ್ಲ. ಒಳ್ಳೆಯ ಮಾಂಸದ ಊಟ, ಒಳ್ಳೆಯ ರುಚಿಕರವಾದ ಊಟ, ನಾವು ಅದಕ್ಕೆ ಹಾತೊರೆಯುವುದಲ್ವಾ? ಒಳ್ಳೆಯ ಊಟ ಸಿಕ್ಕಬೇಕು, ಒಳ್ಳೆ ಊಟ ಮಾಡಬೇಕು. ಇದೇ ನಮ್ಮ ಹಸಿವು. ಲೋಕ ಇದಕ್ಕಾಗಿ, ಊಟಕ್ಕಾಗಿ ಹಸಿದು ಹಾತೊರೆಯುತ್ತಾ ಇದೆ. ಒಳ್ಳೆಯ ಹಣವನ್ನು ಸಂಪಾದನೆ ಮಾಡುವುದಕ್ಕಾಗಿ ಹಸಿದು ಹಾತೊರೆಯುತ್ತಾ ಇದೆ. ಒಳ್ಳೆಯ ಮನೆಯನ್ನು ಕಟ್ಟಿಕೊಳ್ಳುವುದಕ್ಕಾಗಿ ಹಸಿದು ಹಾತೊರೆಯುತ್ತಾ ಇದೆ. ಅನೇಕ ವಿಧದಲ್ಲಿ ನಾವು
ಹಸಿದು ಆತುರಿತಾ ಇದ್ದೇವೆ ಲೌಕಿಕವಾದಂತಹ ಪ್ರಾಪಂಚಿಕವಾದ ಸುಖಭೋಗಗಳನ್ನು ಅನುಭವಿಸುವುದಕ್ಕಾಗಿ. ಆದ್ರೆ ಪ್ರಭು ಯೇಸು ಹೇಳ್ತಾ ಇದ್ದಾರೆ, ನ್ಯಾಯ ನೀತಿಗಾಗಿ ಹಸಿದು ಆತುರ, ನ್ಯಾಯಕ್ಕಾಗಿ ಹೋರಾಡು, ಸತ್ಯಕ್ಕಾಗಿ ಹೋರಾಡು, ಅದು ಕೊನೆಯ ತನಕ ನಿನಗಾಗಿ ಕಾದಾಡುವುದು ಎಂಬುದಾಗಿ ದೈವವಾಕ್ಯ ಹೇಳುತ್ತದೆ. ನ್ಯಾಯ ನೀತಿಗಾಗಿ ಹಸಿ ಬರಬೇಕು. ನಾನು ಅನ್ಯಾಯ ಮಾಡಬಾರದು, ಕಳ್ಳ ತಕ್ಕಡಿಯನ್ನು ಹಿಡಿಯಬಾರದು, ಕಳ್ಳ ಟೇಪನ್ನು ಹಿಡಿಯಬಾರದು, ಕಳ್ಳ ಲೆಕ್ಕಾಚಾರವನ್ನು ಹಾಕಬಾರದು. ಹೌದಲ್ಲ? ಸುಳ್ಳು ಮಾತನ್ನು ಆಡಬಾರದು, ನ್ಯಾಯಕ್ಕೆ ವಿರುದ್ಧವಾಗಿ ಅನ್ಯಾಯವನ್ನು ಘೋಷಿಸಬಾರದು, ಸುಳ್ಳು ಸಾಕ್ಷಿಯನ್ನು ಹೇಳಬಾರದು. ನ್ಯಾಯಕ್ಕಾಗಿ ಮಾತ್ರ, ನೀತಿಗಾಗಿ ಮಾತ್ರ. ನೋಡಿ, ಪ್ರಭು ಯೇಸು ನ್ಯಾಯ ನೀತಿಗಾಗಿ ಹಸಿದು ಆತುರಿದರು. ಅವರು ಯಾವುದೇ ವಿಧದಲ್ಲಿ ಅನ್ಯಾಯಗಳಿಗೆ ಕಿವಿಗೊಡಲಿಲ್ಲ, ಅನ್ಯಾಯವನ್ನು ಖಂಡಿಸಿದರು. Hallelujah, amen. Hallelujah. ಹೌದು ನನ್ನ ಸಹೋದರನೇ ಸಹೋದರಿ, ದೇವರು ಅವರಿಗೆ ತೃಪ್ತಿಯನ್ನು ನೀಡುತ್ತಾರೆ. ನ್ಯಾಯಕ್ಕಾಗಿ ಹಸಿದು ಆತುರಿಯಬೇಕು. ಒಬ್ಬನು ತಪ್ಪನ್ನ ಮಾಡಿ ಆ ತಪ್ಪನ್ನು ಮುಚ್ಚುವುದಕ್ಕಾಗಿ ನಾವು ಯತ್ನಿಸಬಾರದು. ಅವನು ಸ್ಥಾನಮಾನದಲ್ಲಿದ್ದಾನೆ, ಅವನಿಗೆ ಸ್ಥಾನಮಾನ ಉಂಟು, ಅಧಿಕಾರ ಉಂಟು ಎಂದು ಅವನು ಅನ್ಯಾಯ ಮಾಡುವಾಗ, ಅಕ್ರಮ ಮಾಡುವಾಗ ಅವನು ಮಾಡುವುದನ್ನ ನಾನು ಮುಚ್ಚಿಡಬಾರದು. ನಾನು ಸರಿ, ನಮ್ಮ ಮೇಲೆ ಇಲ್ಲಸಲ್ಲದ ಅಪವಾದಗಳನ್ನು ಹೊರಿಸಿದರೂ ಸಹ ನಾವು ಸಹಿಸಬೇಕು. ಅದುವೇ ಕ್ರಿಸ್ತಿಯ ವಿಶ್ವಾಸ. ಆಗ ಮಾತ್ರವೇ ನಮಗೆ ದೇವರು ತೃಪ್ತಿಯನ್ನು ನೀಡಲು ಸಾಧ್ಯ. ದಯಾವಂತರು, ಭಾಗ್ಯವಂತರು, ದೇವರ ದಯೆ ಅವರಿಗೆ ದೊರಕುವುದು. ದಯೆ ತೋರುವವರಾಗಬೇಕು. ನೋಡಿ, ದೇವರು, ತಂದೆಯಾದ ದೇವರು ನಾವೆಷ್ಟೇ ಪಾಪಗಳನ್ನು ಮಾಡಿದರೂ ನಮ್ಮ ಮೇಲೆ ದಯೆ ತೋರುತ್ತಾರೆ. ಎಷ್ಟೇ ದ್ರೋಹಗಳನ್ನು ಮಾಡಿದರೂ ದೇವರು ನಮ್ಮ ಮೇಲೆ ದಯೆ ತೋರುತ್ತಾರೆ. ಯಾಕಂದ್ರೆ ಅದು ದೈವತ್ವ. ನಾವು ದಯೆ ತೋರಬೇಕು. ಬಡವರ ಮೇಲೆ, ದರಿದ್ರರ ಮೇಲೆ, ಅಂಗವಿಕಲರ ಮೇಲೆ, ಹಸಿದಿರುವವರ ಮೇಲೆ, ಹತ್ತು ಪ್ರಲಾಪಿಸುವವರ ಮೇಲೆ ದಯೆ ತೋರಬೇಕು. ತಪ್ಪು ಮಾಡುವವರ ಮೇಲೆ, ಪಾಪಿಗಳಾಗಿರುವವರ ಮೇಲೆ, ಪಾಪ ಜೀವನ ಮಾಡುವವರ ಮೇಲೆ ದಯೆ ತೋರಿ ಅವರಿಗಾಗಿ ಪ್ರಾರ್ಥಿಸಬೇಕು, ದಯೆ ತೋರಬೇಕು. Hallelujah, amen. Hallelujah. ನಿನ್ನ ನೆರೆಯವನನ್ನು ಪ್ರೀತಿಸಬೇಕು. ನಿನ್ನ ನೆರೆಯವನು ಹಸಿದಿರುವಾಗ ಅವನಿಗೆ ಆಹಾರವನ್ನು ನೀಡಬೇಕು, ದಯೆ ತೋರಬೇಕು. ನಿನ್ನ ಸಹೋದರ ನಿನ್ನನ್ನು ಶಪಿಸಿದರೆ ನೀನು ಅವನನ್ನು ಆಶೀರ್ವದಿಸಬೇಕು, ಅದು ದಯೆ ತೋರುವಂಥದ್ದು. ನಿನ್ನ ಶತ್ರು ನಿನ್ನನ್ನ ತಿರಸ್ಕರಿಸಿದರೆ ನೀನು ಅವನನ್ನು ಸತ್ಕರಿಸಬೇಕು, ಸಂತೈಸಬೇಕು, ಅದು ದಯೆ ತೋರುವಂಥದ್ದು. ದಯಾವಂತರಾಗಿರಬೇಕು. ನಮಗಿರುವುದನ್ನು ಮುರಿದು ಕೊಡುವವರಾಗಬೇಕು. ನಮಗಿರುವಂತಹ ಜ್ಞಾನವನ್ನು ಮುರಿದು ಕೊಡಬೇಕು, ನಮಗಿರುವಂತಹ ವಿದ್ಯೆಯನ್ನು ಮುರಿದು ಕೊಡಬೇಕು, ನಮಗಿರುವಂತಹ ಆಹಾರವನ್ನು ಮುರಿದು ಕೊಡಬೇಕು, ನಮಗಿರುವಂತಹ ವಿಶ್ವಾಸವನ್ನು ಮುರಿದು ಕೊಡಬೇಕು, ನಮಗಿರುವಂತಹ ಪ್ರಾರ್ಥನೆಯನ್ನು ಮುರಿದು ಕೊಡಬೇಕು. ದಯಾವಂತರಾಗಿರಬೇಕು. ದೇವರ ಸ್ವಭಾವವಾಗಿ ನಾವು ಜೀವಿಸಬೇಕು. ಹಾಗೆ ಸುಸಮ ಹೇಳ್ತಾರೆ, ದೇವರ ದಯ ಅವರಿಗೆ ದೊರಕುತ್ತದೆ. ಯಾಕಂದ್ರೆ ಅವರು ದಯಾವಂತರಾಗಿರುವುದರಿಂದ ದೇವರ ದಯ ಅವರಿಗೆ ದೊರಕುತ್ತದೆ. ನಮಗೆ ದೇವರ ದಯೆ, ನಮಗೆ ದಯೆ ಇದೆಯಾ? ನಾವು ದಯೆ ತೋರ್ತಾ ಇದ್ದೇವಾ? ಇಲ್ಲ. ಯಾರ ಮೇಲೂ ದಯೆ ತೋರ್ತಾ ಇಲ್ಲ, ಸೇಡು ತೀರಿಸ್ತಾ ಇದ್ದೇವೆ. ಅವರು ಮಾಡಿದ್ದನ್ನು ನೋಡಿ ಸೇಡು ತೀರಿಸ್ತಾ ಇದ್ದೇವೆ. ಅವರ ರೋಗದಲ್ಲಿ ಅವರನ್ನು ಸೇಡು ತೀರಿಸ್ತೇವೆ, ಅವರ ಸಮಸ್ಯೆಗಳಲ್ಲಿ ಸೇಡು ತೀರಿಸ್ತೇವೆ, ಅವರ ಅವಮಾನಗಳಲ್ಲಿ ಸೇಡು ತೀರಿಸ್ತೇವೆ. ಅವರು ಎಡವಿ ಬೀಳುವಾಗ ನಾವು ಸೇಡು ತೀರಿಸ್ತೇವೆ. ಪ್ರಿಯ ಸಹೋದರನೇ, ಸಹೋದರಿಯೇ, ಚಿಂತಿಸಿ ನೋಡಿದ ನಿನ್ನ ಜೀವಿತವನ್ನ. ನೀನು ಯಾರ ಮೇಲೆ ದಯೆ ತೋರಿದ್ದೀಯ? ಅಥವಾ ನಿನ್ನ ದಯೆ ಯಾವುದಕ್ಕಾಗಿದೆ? ನಿನ್ನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದಕ್ಕಾಗಿಯ? ಅಥವಾ ನಿನಗೆ ಸಹಾಯವನ್ನು ಪಡೆದುಕೊಳ್ಳುವುದಕ್ಕಾಗಿ? ಯಾವುದಕ್ಕಾಗಿ ಆಗಿದೆ ನಿನ್ನ ದಯೆ? ನಿರ್ಮಲ ಹೃದಯಗಳು ಭಾಗ್ಯವಂತರು, ಅವರು ದೇವರನ್ನ ಕಾಣುವರು. ನಿರ್ಮಲ ಹೃದಯ ನಮಗಿರಬೇಕು. ಯಾರನ್ನು ನೋಡಿದರೂ ಸಹ ನಾವು ಅವರನ್ನ ಒಳ್ಳೆಯ ಕಣ್ಣುಗಳಿಂದ ನೋಡಬೇಕು. ಅವರನ್ನು ಒಳ್ಳೆಯ ಕಣ್ಣುಗಳಿಂದ ನೋಡಿ ಅವರನ್ನು ಮಾತನಾಡಬೇಕು, ಅವರಲ್ಲಿ ಮಾತನಾಡಬೇಕು. ನಿರ್ಮಲ ಹೃದಯಗಳಾಗಿರಬೇಕು. ನಿನ್ನ ಶತ್ರುವಿನ ಮುಂದೆ ಬರುವಾಗ ಅವನು ಮಾಡಿದ ನಿನ್ನ ನೆನಪಿಗೆ ಬರಲೇಬಾರದು. ಅವನು ಮಾಡಿದ ದ್ರೋಹವು ನಿನ್ನ ನೆನಪಿಗೆ ಕಣ್ಣೆದುರಿಗೆ ಬರಲೇಬಾರದು. ಅವನನ್ನು ನೋಡುವಾಗ ಅವನನ್ನು ನೀನು ಹೊಸತನದಿಂದ ನೋಡಬೇಕು. ಯಾಕಂದ್ರೆ ನಿನಗೆ ನಿರ್ಮಲ ಹೃದಯವಿರುತ್ತದೆ. ಆ ನಿರ್ಮಲ ಹೃದಯ ಯಾವ ಪಾಪವನ್ನ, ಕಳಂಕವನ್ನ ಮಾಡಿದ
ಮಾಡಿದ ದ್ರೋಹವನ್ನ ಸ್ಮರಿಸುವುದಿಲ್ಲ. Hallelujah, Amen. Hallelujah. ಹೌದು ಪ್ರಿಯರೇ, ನಿರ್ಮಲ ಹೃದಯಗಳಾಗಿ ನಾವು ಜೀವಿಸಬೇಕು. ಶಾಂತ ಚಿತ್ತತೆ, ಅದಕ್ಕೆ ನಾವು ಹೇಳ್ತೇವೆ ಶಾಂತ ಹೃದಯರು ದೀನ ಹೃದಯರಾದ ಯೇಸುವೆ ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾರ್ಪಡಿಸಿರಿ. ಶಾಂತ ಹೃದಯರು ದೀನ ಹೃದಯರಾದ ಯೇಸುವೆ ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾಡಕರುಣಿಸಿರಿ. ಯಾವಾಗ ಈ ನಿರ್ಮಲ ಹೃದಯವಿರುತ್ತದೋ ಆಗ ನಮಗೆ ಶಾಂತ ಹೃದಯ ಬರುತ್ತದೆ. ಅದಕ್ಕೆ ನಾವು ನೋಡ್ತೇವೆ, ಕಲ್ಲಾದ ಹೃದಯವನ್ನು ತೆಗೆದು ಮಾಂಸವಾದ ಹೃದಯವನ್ನು ದೇವ ನನಗೆ ನೀಡು ಎಂದು ನಾವು ಪ್ರಾರ್ಥಿಸುತ್ತೇವೆ. ನಿರ್ಮಲ ಹೃದಯಗಳಾಗಿ ನಾವು ಜೀವಿಸಬೇಕು. ಆಗ ಮಾತ್ರ ದೇವರನ್ನ ಕಾಣಲು ಸಾಧ್ಯ. ಒಬ್ಬ ತಪ್ಪಿತಸ್ಥನನ್ನ, ಒಬ್ಬ ದ್ರೋಹ ಮಾಡಿದವನ, ಒಬ್ಬ ಪಾಪಿಯನ್ನ, ಒಬ್ಬ ಕೆಟ್ಟವನನ್ನ, ಒಬ್ಬ ವ್ಯಭಿಚಾರಿಯನ್ನ, ಒಬ್ಬ ಕಳ್ಳನನ್ನ, ಒಬ್ಬ ಮೋಸಗಾರನ, ಅದು ಯಾರೇ ಆಗಿರಲಿ, ನಿನ್ನ ಕಣ್ಣು ಮುಂದೆ ಬರುವವನು ಯಾರೇ ಆಗಿರಲಿ, ನೀನು ಯಾವ ಸ್ಥಾನ ಅಧಿಕಾರದಲ್ಲಿ ಇರಲಿ, ಎಂತ ವರದಾನಗಳನ್ನ ಪಡೆದಿರಲಿ, ನಾವು ನೋಡ್ತೇವೆ ಇವತ್ತು ಪ್ರಾರ್ಥನೆ ಮಾಡುವವರಿಗೂ ಸಹ ವೈರಾಗ್ಯ, ಶತ್ರುತ್ವ, ಯಾಜಕರಿಗೂ ಸಹ ವೈರಾಗ್ಯ, ಶತ್ರುತ್ವ, ಪ್ರಬೋಧಿಸುವವರಿಗೂ ಸಹ ವೈರಾಗ್ಯ, ಶತ್ರುತ್ವ, ಪ್ರಾರ್ಥನಾ ತಂಡದಲ್ಲಿರುವವರಿಗೂ ಸಹ ವೈರಾಗ್ಯ, ಶತ್ರುತ್ವ. ಕಾರಣ ಏನು? ನಿರ್ಮಲ ಹೃದಯವಿಲ್ಲ, ಕರುಣೆಯ ಹೃದಯವಿಲ್ಲ, ಶಾಂತಿ, ಅವರಿಗೆ ಕಲ್ಲಾದ ಹೃದಯ, ಮಾಂಸದ ಹೃದಯವಿಲ್ಲ. ಕ್ಷಮಿಸುವ, ನೋಡಿದ ತಕ್ಷಣ ಅವನು ಸರಿಯಲ್ಲ, ಅವನು ಸರಿಯಲ್ಲ. Hallelujah, Amen. Hallelujah. ನೋಡಿ, ಇದೆ ನಮ್ಮ ಜೀವಿತ. ಮತ್ತವರನ್ನು ನೋಡಿ ಯಾವಾಗ ಸರಿಯಿಲ್ಲ ಎಂದು ಹೇಳುತ್ತೀವೋ, ನನಗೆ ನಿರ್ಮಲ ಹೃದಯವಿಲ್ಲ, ಒಳ್ಳೆಯ ಹೃದಯವಿಲ್ಲ, ಪರಿಶುದ್ಧ ಹೃದಯ ಇಲ್ಲ, ದೇವರನ್ನು ಕಾಣುವ ಹೃದಯವಿಲ್ಲ. ಪ್ರಿಯ, ನಾವು ಮತ್ತೊಬ್ಬರನ್ನು ಯಾವಾಗ ನಾವು ನೋಡುತ್ತೇವೋ, ಮತ್ತೊಬ್ಬರನ್ನು ನೋಡುವಾಗ ನಮ್ಮ ಮನಸ್ಸಿನಲ್ಲಿ ಬರಬೇಕಾದ ಒಂದು ಚಿಂತೆ ಏನು? ಅವನಿಗಿಂತ ನಾನು ಶ್ರೇಷ್ಠನಲ್ಲ, ನನಗಿಂತ ಆತ ಶ್ರೇಷ್ಠ. ಅವನಲ್ಲಿ ಯಾವುದೋ ಒಂದು ಕೊರತೆ ಇರಬಹುದು, ಆದರೆ ನನ್ನಲ್ಲಿ ಎಷ್ಟು ಕೊರತೆಗಳಿದೆ. ಅವನಲ್ಲಿ ಒಂದು ಪಾಪವಿರಬಹುದು, ನನ್ನಲ್ಲಿ ಎಷ್ಟು ಪಾಪಗಳಿದೆ. ಅವನು ಒಂದು ತಪ್ಪು ಮಾಡಿರಬಹುದು, ನಾನು ಎಷ್ಟು ತಪ್ಪುಗಳನ್ನು ಮಾಡಿದ್ದೇನೆ. ಒಂದು ತಪ್ಪಿನಲ್ಲಿ ಅವನು ಸಿಕ್ಕಿಕೊಂಡಿರಬಹುದು, ಆದರೆ ಎಷ್ಟು ತಪ್ಪುಗಳನ್ನು ನಾನು ಮುಚ್ಚಿಕೊಂಡಿದ್ದೇನೆ. Hallelujah, Amen. Hallelujah. ಹೌದು ಪ್ರಿಯರೇ, ಚಿಂತಿಸಬೇಕು ಪ್ರಿಯರೇ, ಪ್ರತಿಯೊಂದು ವಾಕ್ಯಗಳನ್ನು ಚಿಂತಿಸಬೇಕು. ನಿರ್ಮಲ ಹೃದಯಗಳಾಗಬೇಕು. ನನಗಿಂತ ಅವನು ಶ್ರೇಷ್ಠನು ಎಂದು ಯಾವಾಗ ನಾನು ಹೇಳುತ್ತೇನೋ ಅದು ನಿರ್ಮಲ ಹೃದಯದ ಸಂಕೇತ. ಆಗ ನಾನು ದೇವರನ್ನು ಕಾಣಲು ಸಾಧ್ಯ. ಆಗ ಮಾತ್ರವೇ ನಾನು ದೇವರನ್ನು ಕಾಣಲು ಸಾಧ್ಯ, ಅಲ್ಲದೆ ನಾನು ದೇವರನ್ನು ಕಾಣಲು ಸಾಧ್ಯವಿಲ್ಲ. ಶಾಂತಿಗಾಗಿ ಶ್ರಮಿಸುವರು ಭಾಗ್ಯವಂತರು. ಜಗಳ ನಡೆಯುವಾಗ ನಾವು ನೋಡ್ತೇವೆ, ಕಾಳಗ ನಡೆಯುವಾಗ, ಜಗಳ ನಡೆಯುವಾಗ, ಸಮಸ್ಯೆ ನಡೆಯುವಾಗ, ಹೋರಾಟ ನಡೆಯುವಾಗ ನಾವು ಸಮಾಧಾನ ಪಡಿಸುವುದಿಲ್ಲ. ಒಂದು ಮನೆಯಲ್ಲಿ ಒಂದು ಗಂಡ ಹೆಂಡತಿಯಲ್ಲಿ ಹೋರಾಟವಿದ್ದರೆ ಅಲ್ಲಿ ನಾವು ಸಮಾಧಾನ ಪಡಿಸುವುದಿಲ್ಲ, ಇನ್ನೂ ಹತ್ತಿ ಬೆಂಕಿ ಉರಿಲಿಕ್ಕೆ ಪ್ರೇರೇಪಿಸ್ತೇವೆ. ಪ್ರಾರ್ಥನಾ ಮಂದಿರಗಳಲ್ಲಿ ಸಮಸ್ಯೆಯನ್ನು ಉಲ್ಪಣ ಮಾಡುತ್ತೇವೆ. ಕೆಲಸ ಮಾಡುವ ಸಮಯದಲ್ಲಿ ಗೊಂದಲಗಳನ್ನು ಉಂಟು ಮಾಡುತ್ತೇವೆ. ಶಾಂತಿ ಇಲ್ಲ, ಶಾಂತಿಯನ್ನು ಸಮಾಧಾನವನ್ನು ನಾವು ಕೊಡುವುದಿಲ್ಲ, ಯಾರನ್ನು ಸಮಾಧಾನ ಪಡಿಸುವುದಿಲ್ಲ, ಶಾಂತಿಗಾಗಿ ಶ್ರಮಿಸುವುದಿಲ್ಲ. ಒಬ್ಬನ ಹೋರಾಟದ ಜೀವಿತದಲ್ಲಿ, ಒಬ್ಬನ ಸಮಸ್ಯೆಯ ಜೀವಿತದಲ್ಲಿ, ಒಬ್ಬ ಬಂಧನಕ್ಕೊಳಗಾಗಿರುವವನ ಜೀವಿತದಲ್ಲಿ, ಒಡೆದು ಹೋದ ಕುಟುಂಬದ ಜೀವಿತದಲ್ಲಿ ಅವನಿಗೆ ಸಮಾಧಾನ ಸಿಕ್ಕಲು, ಅವನಿಗೆ ಸಾಂತ್ವನವನ್ನು ಕೊಡಲು ನಾವು ಶ್ರಮಿಸುವುದಿಲ್ಲ. ಅದಕ್ಕಾಗಿ ನಾವು ದೇವರ ಮಕ್ಕಳೆನಿಸಿಕೊಳ್ಳುವುದಿಲ್ಲ. ನಾವು ದೇವರ ಮಕ್ಕಳು ಎಂಬುದಾದರೆ ನಾವು ಏನು ಮಾಡುತ್ತೇವೆ? ಶಾಂತಿಗಾಗಿ ಶ್ರಮಿಸ್ತೇವೆ. ನೋಡಿ, ಪ್ರವಾದಿಗಳ ಮುಂದೆ ಎಷ್ಟೆಷ್ಟೋ ಸಮಸ್ಯೆಗಳು ಬಂದಿತ್ತು, ಸಂತರುಗಳ ಮುಂದೆ ಎಷ್ಟೋ ಸಮಸ್ಯೆಗಳು ಬಂದಿತ್ತು, ಶಾಂತಿಗಾಗಿ ಶ್ರಮಿಸಿದರು. ದೇಶದ ನಾಯಕರನ್ನು ನೋಡುತ್ತೇವೆ, ಮಹಾತ್ಮ ಗಾಂಧೀಜಿಯವರನ್ನ ನಾವು ನೋಡುತ್ತೇವೆ, ಅನೇಕ ಸನ್ಯಾಸಿಗಳನ್ನ ನಾವು ನೋಡುತ್ತೇವೆ, ಅನೇಕ ಮೇಧಾವಿಗಳನ್ನ ನಾವು ನೋಡುತ್ತೇವೆ, ಎಲ್ಲಾ ಜಾತಿ ಧರ್ಮಗಳಲ್ಲಿ ನಾವು ನೋಡುತ್ತೇವೆ. ಶಾಂತಿಗಾಗಿ ಶ್ರಮಿಸುವವರು, ಅವರ ಹೆಸರು ಇಂದಿಗೂ ಸಹ ಅಚ್ಚಳಿಯಿಂದ ಉಳಿದಿದೆ. ಅವ್ರನ್ನ ಮರೆಯಲಿಕ್ಕೆ ಆಗುವುದಿಲ್ಲ. ಒಳಿತನ್ನ ಮಾಡಿದವ್ರನ್ನ ನಾವು ನೋಡ್ತೇವೆ. ಅಂಬೇಡ್ಕರ್ ಒಳಿತನ್ನ ಮಾಡಿದ್ರಿಂದ ಇಂದಿನವರೆಗೆ ಅವ್ರನ್ನ ಈ ಲೋಕ ಅವ್ರನ್ನ ಸ್ಮರಿಸ್ತಾ ಇದೆ.
ಹೌದಲ್ಲ? ಶಾಂತಿಗಾಗಿ ಶ್ರಮಿಸಿದವರು ಯುದ್ಧ ಮಾಡಲಿಲ್ಲ, ರಕ್ತವನ್ನು ಕೊಟ್ಟರು, ರಕ್ತವನ್ನು ಸುರಿಸಿದರು. ಸ್ವತಂತ್ರ ಸಿಕ್ಕುವಾಗ ಶಾಂತಿಯಿಂದಲೇ ಸ್ವತಂತ್ರವನ್ನು ಪಡೆದುಕೊಳ್ಳಲು ಶ್ರಮಿಸಿದರು. ಅದಕ್ಕಾಗಿ ಇಂದಿನ ದಿನದವರೆಗೂ ನಾವು ನೋಡುತ್ತೇವೆ, ನೋಟಿನ ಮೇಲಾಗಲಿ ಎಲ್ಲಿಯೇ ಮಹಾತ್ಮ ಗಾಂಧೀಜಿಯವರ ಒಂದು ಚಿತ್ರಪಟ. ಹೌದು ಪ್ರಿಯ ಸಹೋದರನೇ, ಸಹೋದರಿ, ನ್ಯಾಯ ನೀತಿಗಾಗಿ, ನ್ಯಾಯ ನೀತಿ ನಿಮಿತ್ತ ಹಿಂಸೆಯನ್ನು ತಾಳುವವರು ಭಾಗ್ಯವಂತರು. ನ್ಯಾಯದ ನಿಮಿತ್ತವಾಗಿ ಹಿಂಸೆಯನ್ನು ಎಷ್ಟೋ ಜನ ತಾಳುತ್ತಾರೆ. ಇಲ್ಲ ಸಲ್ಲದ ಅಪವಾದಗಳು ಹೊರಿಸಲ್ಪಡುವಾಗ, ಇಲ್ಲ ಸಲ್ಲದಾಗಿ ನಿನ್ನ ಮೇಲೆ ಅಪವಾದಗಳನ್ನು ಹೊರಿಸಿ ನಿನ್ನನ್ನು ನ್ಯಾಯ ತೀರ್ಪಿಗೂ ಗಂಡನಿಗೂ ಗುರಿ ಮಾಡುವಾಗ, ನಿನ್ನನ್ನು ದಂಡನೆಗೆ ಗುರಿ ಮಾಡುವಾಗ, ಹೌದು ನೋಡಿ, ಸಂತ ಪೇತ್ರರನ್ನು ನಾವು ನೋಡ್ತೇವೆ. ಪ್ರೇಷಿತರಾದ ಸಂತ ಪೇತ್ರರನ್ನ ಏನ್ ಮಾಡಿದರು? ನ್ಯಾಯ ನಿಮಿತ್ತವಾಗಿ, ನ್ಯಾಯ ನೀತಿ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಂಡರು. ಪ್ರಭು ಯೇಸುವನ್ನ ಸಾರಿದ ಅನೆದರು. ದೇವರ ಸಾಮ್ರಾಜ್ಯವನ್ನು ಸಾರಿದ್ರಿಂದ ಅವರನ್ನು ಕಲ್ಲುಗಳಿಂದ ಹೊಡೆದು ಕೊಂದರು. ಸಂತ ಪೌಲನನ್ನು ಸಹ ನೋಡ್ತೇವೆ, ಕಲ್ಲುಗಳಿಂದ ಹಿಂಸಿಸಿದರು, ಬಾಧಿಸಿದರು. ಎಷ್ಟೋ ಜನರನ್ನ ನೋಡುತ್ತೇವೆ, ರಕ್ತ ಸಾಕ್ಷಿಗಳನ್ನ ನೋಡ್ತೇವೆ. ನ್ಯಾಯ ನೀತಿಯ ನಿಮಿತ್ತವಾಗಿ ಅವರು ಹಿಂಸೆಯನ್ನು ತಾಳಿಕೊಂಡ್ರು. ಹೌದು, ಎಷ್ಟೋ ಜನ ಕುಟುಂಬಗಳಲ್ಲಿ ನಾವು ನೋಡುತ್ತೇವೆ ಹಿಂಸೆಯನ್ನು ತಾಳಿಕೊಳ್ಳುವವರಿದ್ದಾರೆ. ಕುಟುಂಬದಲ್ಲಿ ಮಕ್ಕಳಾಗಿ ಕೊಡುವಂತಹ ಹಿಂಸೆ ನೋಡಿ. ಎಷ್ಟೋ ಜನ ಅನಾಥಾಶ್ರಮಗಳಲ್ಲಿ, ನಿರ್ಗತಿಕರ ಆಶ್ರಮದಲ್ಲಿ, ವೃದ್ಧಾಶ್ರಮದಲ್ಲಿ ಇದ್ದಾರೆ ತಂದೆ ತಾಯಿಗಳು. ಸಾಕಿ ಸಲಹಿ ತನ್ನ ಮಕ್ಕಳನ್ನ ನ್ಯಾಯಯುತವಾಗಿ ದೇವರ ಮುಂದೆ ಪ್ರಾಮಾಣಿಕವಾಗಿದ್ದು ನ್ಯಾಯದ ನೀತಿಯ ನಿಮಿತ್ತವಾಗಿ ತನ್ನ ಮಕ್ಕಳನ್ನು ಸಾಕಿ ಸಲಹಿದರೆ ಇದನ್ನ ನೋಡುತ್ತೇವೆ. ಸೊಸೆಯಂದಿರು ಬರುವಾಗ ಹಿಂಸಿಸಲ್ಪಡುತ್ತಾರೆ, ಬಾಧಿಸಲ್ಪಡುತ್ತಾರೆ. ವಾಸ್ತವಿಕ ಪ್ರಪಂಚದಲ್ಲಿ ನಡೆಯುತ್ತಿರುವಂತಹ ಕಥೆ. ದಾರಿದ್ರ್ಯರನ್ನ ನಾವು ನೋಡ್ತೇವೆ, ಹಿಂಸೆ ಅವರನ್ನು ಬಾಧಿಸ್ತಾರೆ. ಅವರಿರುವುದೆಲ್ಲವನ್ನ ಕೊಳ್ಳೆ ಹೊಡಿಲಿಕ್ಕೆ ಬಾಧಿಸ್ತಾರೆ. ವಿಧವೆಯರನ್ನ ನೋಡ್ತೇವೆ, ವಿಧವೆಯರ ಆಸ್ತಿ ಪಾಸ್ತಿಗಳಿದ್ರೆ ಅದರಲ್ಲಿ ಅವರನ್ನ ಕೊಳ್ಳೆ ಹೊಡಿಲಿಕ್ಕಾಗಿ ಬಾಧಿಸ್ತಾರೆ. ಅದೆಷ್ಟೋ ಜನ ಅದೆಲ್ಲವನ್ನ ಸಹಿಸಿಕೊಂಡು ಹೋಗುತ್ತಾರೆ. ಹೀಗೆ ಪ್ರಾಪಂಚಿಕವಾದ ಹೋರಾಟದಲ್ಲಿ, ಆಧ್ಯಾತ್ಮಿಕತೆಯ ಹೋರಾಟದಲ್ಲಿ, ಕೌಟುಂಬಿಕ ಹೋರಾಟದಲ್ಲಿ ನಾವು ನ್ಯಾಯ ನೀತಿಗಾಗಿ ಹಿಂಸೆಯನ್ನು ತಾಳುವವರನ್ನ ಅನೇಕ ಜನರನ್ನ ನಾವು ದೇಶದಲ್ಲಿ ನಾವು ನೋಡುತ್ತೇವೆ, ಇಡೀ ವಿಶ್ವದಲ್ಲಿ ನಾವು ನೋಡುತ್ತೇವೆ. ಅದಕ್ಕಾಗಿ ಅವರನ್ನು ಸ್ವರ್ಗ ರಾಜ್ಯಕ್ಕೆ ಅವರು ಬಾಧಿಸುತ್ತಾರೆ. ಸ್ವರ್ಗ ಸಾಮ್ರಾಜ್ಯದ ಅವರನ್ನು ಎಲ್ಲವನ್ನ ಸಹಿಸಿ ನಡೆಯುವಂತವರು, ಪ್ರಬೋಧಕರಾಗಿ ಅಥವಾ ಪ್ರವಾದಿಯಾಗಿ, ಪ್ರೇಷಿತರಾಗಿ, ರಕ್ತಸಾಕ್ಷಿಯಾಗಿ, ಶುಭ ಸಂದೇಶ ಸಾರುವವರಾಗಿ, ಒಳ್ಳೆಯ ತಂದೆಯಾಗಿ, ಒಳ್ಳೆಯ ತಾಯಿಯಾಗಿ, ಮಕ್ಕಳಾಗಿ ನಡೆಯುವವರು, ಹಿಂಸೆ ಬಾಧೆಗಳನ್ನು ಸಹಿಸಿ ನಡೆಯುವವರು ಸ್ವರ್ಗ ಸಾಮ್ರಾಜ್ಯ ಅವರದಾಗಿರುತ್ತದೆ ಎಂಬುದಾಗಿ. ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ಶಿಷ್ಯರು ನೀವಾದ್ರಿಂದ ಜನರು ನಿಮ್ಮನ್ನು ಧಿಕ್ಕರಿಸ್ತಾರೆ, ಹಿಂಸಿಸ್ತಾರೆ, ಅನ್ಯಾಯವಾಗಿ ಇಲ್ಲ ಸಲ್ಲದ ನಿಮ್ಮ ಮೇಲೆ ಹೊರಿಸ್ತಾರೆ. ಆಗ ನೀವು ಭಾಗ್ಯವಂತರು. ಯಾಕೆಂದ್ರೆ ಸ್ವರ್ಗ ಸಾಮ್ರಾಜ್ಯದಲ್ಲಿ ಸಿಗುವಂತ ಪ್ರತಿಫಲ ನಿಮಗಿಂತ ಮೊದಲಿಂದ ಪ್ರವಾದಿಗಳ ಜನರು ಹೀಗೆ ಚಿತ್ರಹಿಂಸೆಗೆ ಒಳಪಡಿಸಿದರು. ಸ್ವರ್ಗದಲ್ಲಿ ಸಿಕ್ಕುವಂತ ಫಲ ದೊಡ್ಡದು. ನಿಮಗಿಂತ ಮೊದಲಿನ ಪ್ರವಾದಿಗಳನ್ನು ಜನರು ಹೀಗೆ ಚಿತ್ರಹಿಂಸೆಗೆ ಒಳಪಡಿಸಿದರು. ಪ್ರಿಯ, ನಾವು ಜೀವಿಸಬೇಕು, ದೇವರ ಸಾನ್ನಿಧ್ಯದಲ್ಲಿ ಜೀವಿಸಬೇಕು, ಈ ಅಷ್ಟಭಾಗ್ಯಗಳನ್ನು ಅನುಸರಿಸಿ ಜೀವಿಸಬೇಕು. ಪ್ರಭು ಯೇಸುವಿನ ಮಹಿಮೆಗಾಗಿ ನಾವು ಜೀವಿಸಬೇಕು. ನಾವು ಖಂಡಿತವಾಗಿಯೂ ಸ್ವರ್ಗ ಸಾಮ್ರಾಜ್ಯವನ್ನು ಸೇರುವುದರಲ್ಲಿ ಸಂಶಯವಿಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಪಾಂಡವಪುರ. ಪ್ರಾರ್ಥನಾ ಸಹಾಯಕ್ಕಾಗಿ ನಂಬರ್ 9024231881. May God bless you.